ನಿನ್ನೆ ಲೆನಿನ್ ಬಗ್ಗೆ ನೋಡಾಕ್ತಿದ್ದೀವಿ. ಲೆನಿನ್ ರಷ್ಯಾದ ಅಧ್ಯಕ್ಷ ಆದ್ಮೇಲೆ ಆಡಳಿತದೊಳಗೆ ಸಾಕಷ್ಟು ಬದಲಾವಣೆಗಳನ್ನು ಮಾಡಿ ಈ ಬೋಲ್ಸ್ವಿಕ್ ಅನ್ನುವಂಥ ಪಕ್ಷವನ್ನೇ ಕಮ್ಯುನಿಸ್ಟ್ ಅನ್ನುವಂಥ ಪಕ್ಷವನ್ನಾಗಿ ಪರಿವರ್ತನೆ ಮಾಡಿ ಕಾರ್ಲ್ ಮಾರ್ಕ್ಸನ ಸಿದ್ಧಾಂತಗಳನ್ನು ಸಮಾಜವಾದಿ ತತ್ವಗಳ ಆಧಾರದ ಮೇಲೆ ಆಡಳಿತವನ್ನು ನಡೆಸಿದ ಅಂತೇಳಿ. ಇದ್ರ ಜೊತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಲೆನಿನ್ದು ಅಂತಂದ್ರೆ ಹೊಸದಾಗಿರುವಂತಹ ಆರ್ಥಿಕ ನೀತಿ, ನ್ಯೂ ಎಕನಾಮಿಕ್ ಪಾಲಿಸಿ ಆಫ್ ಲೆನಿನ್ ಅಂತ ಕರೀತಾರೆ. ಅಂದ್ರೆ ಲೆನಿನ್ ಅನ್ನೋ ಹೊಸ ಆರ್ಥಿಕ ನೀತಿ ನೋಡ್ಬೇಕಾಗೈತಿ. ಲೆನಿನ್ನ ಹೊಸ ಆರ್ಥಿಕ ನೀತಿ 1917ರಿಂದ ಹಿಡ್ಕೊಂಡು 1921 ತನಕ ರಷ್ಯಾದ ಅಧ್ಯಕ್ಷ ಆಗಿರುವಂತ ಲೆನಿನ್ ಆಡಳಿತಾತ್ಮಕವಾಗಿ ಸಾಕಷ್ಟು ಬದಲಾವಣೆಗಳನ್ನ ಸಾಧನೆಗಳನ್ನ ಮಾಡ್ತಾನೆ. ಆದ್ರೆ ಮತ್ತ್ಯಾಕೆ ಹೊಸ ಆರ್ಥಿಕ ನೀತಿಯನ್ನ ತರ್ತಾನ ಅಂತ ಸಾಕಷ್ಟು ಸಾಧನೆಗಳನ್ನ ಮಾಡಿರ್ತಾನ, ಬದಲಾವಣೆಗಳನ್ನ ಮಾಡಿರ್ತಾನ. ಹೊಸ ಆರ್ಥಿಕ ನೀತಿಯನ್ನ ತರಕ್ಕೆ ಏನ್ ಕಾರಣ? ಏನಾದ್ರೂ ಒಂದು ಕಾರಣ ಬೇಕಲ್ಲ ಹೊಸ ಆರ್ಥಿಕ ನೀತಿ ತರಬೇಕಾದ್ರೆ. ರಷ್ಯಾ ಕ್ರಾಂತಿಯ ಪೂರ್ವದಲ್ಲಿ ಮತ್ತು ರಷ್ಯಾ ಕ್ರಾಂತಿಯ ನಂತರದಲ್ಲಿ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಯಾಕಂತಂದ್ರೆ ನಿರಂತರವಾಗಿ ರಷ್ಯಾ ಯುದ್ಧದಲ್ಲಿ ತೊಡಗಿತ್ತು, ಅದ್ರ ಜೊತೆ ಕ್ಷಾಮ ತಲೆದೂರಿತ್ತು, ಆಹಾರದ ಅಭಾವ ಆಗಿತ್ತು, ಬೆಲೆಗಳ ಗಗನಕ್ಕೇರಿದ್ದು, ಉದ್ಯೋಗ ಮರೀಚಿಕೆ ಆಗಿತ್ತು, ಕಾರ್ಖಾನೆಗಳ ಮತ್ತು ಮಾಲೀಕರ ಮಧ್ಯೆ ಸಂಬಂಧ ಸರಿಯಾಗಿರಲಿಲ್ಲ, ಮಾಲೀಕರು ಮತ್ತು ಕೂಲಿಕಾರರ ಮಧ್ಯೆ, ಮಾಲೀಕರು ಮತ್ತು ನೌಕರರ ಮಧ್ಯೆ ಸಂಬಂಧಗಳು ಅಷ್ಟೊಂದು ಸರಿಯಾಗಿರಲಿಲ್ಲ. ಅದರ ಜೊತೆ ಹೆಚ್ಚಿನ ತೆರಿಗೆಯಿಂದ ಜನರು ಬಳಲ್ತಾ ಇದ್ರು. ಇದೆಲ್ಲ ಕಾರಣಗಳನ್ನಿಟ್ಟುಕೊಂಡು ರಷ್ಯಾ ಕ್ರಾಂತಿ ನಡೆದಿತ್ತು. ನಂತರದೊಳಗ ಜಾರ್ಗಳ ಆಳ್ವಿಕೆ ಅಂತ್ಯ ಆದ್ಮ್ಯಾಗ ಅಲೆಕ್ಸಾಂಡರ್ ಕರೆನ್ಸ್ಕಿ ಅಧಿಕಾರ ತಾತ್ಕಾಲಿಕ ಸರ್ಕಾರವಾಗಿ ಬಂದಿತ್ತು. ಅದನ್ನ ಕಿತ್ತೊಗೆದು ಲೆನಿನ್ ಬೋಲ್ಸ್ವಿಕ್ ಅನ್ನುವಂಥ ಪಕ್ಷದ ಆಳ್ವಿಕೆಯನ್ನ ಆರಂಭ ಮಾಡ್ತಾನೆ. ಸೈನಿಕರಿಗೆ ಶಾಂತಿಯನ್ನ, ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ, ಮತ್ತೆ ಆರ್ಥಿಕ ಸುಧಾರಣೆಯನ್ನ, ಹಸಿದವರಿಗೆ ಅನ್ನವನ್ನ ನೀಡುವಂತಹ ಬಹಳಷ್ಟು ಬದಲಾವಣೆಗಳನ್ನ, ಸುಧಾರಣೆಗಳನ್ನ ಮಾಡ್ತಾನೆ. ಆದರೂ ಸಹ ರಷ್ಯಾದ ಆರ್ಥಿಕ ಸ್ಥಿತಿ ಸುಧಾರಣೆ ಆಗೋದಿಲ್ಲ. ಯಾಕಂದ್ರೆ ಲೆನಿನ್ನ ಸಾಧನೆಗಳದೊಳಗೆ ಬಹಳ ಮುಖ್ಯವಾಗಿರೋದು ರಾಷ್ಟ್ರೀಕರಣ ಅಂತ. ಬ್ಯಾಂಕುಗಳನ್ನ, ಕೈಗಾರಿಕೆಗಳನ್ನ, ಶಾಲೆಗಳನ್ನ ರಾಷ್ಟ್ರೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಾನೆ. ಈ ರಾಷ್ಟ್ರೀಕರಣ ಮಾಡೋದ್ರಿಂದ ಆರ್ಥಿಕ ಅಭಿವೃದ್ಧಿ ಅಷ್ಟು ದೊಡ್ಡ ಮಟ್ಟಿಗೆ ಆಗಿರೋದಿಲ್ಲ. ಹೀಗಾಗಿ ಲೆನಿನ್ ಹೊಸ ಆರ್ಥಿಕ ನೀತಿಯನ್ನ ಜಾರಿಗೆ ತರ್ತಾನೆ. ಈ ಹೊಸ ಆರ್ಥಿಕ ನೀತಿ ಒಳಗೆ ಲೆನಿನ್ ಮಾಡಿರ್ತಕ್ಕಂಥ ಬದಲಾವಣೆಗಳೇನು ಅಂತಂದ್ರೆ, ಲೆನಿನ್ ತಂದಿರ್ತಕ್ಕಂಥ ಪಕ್ಷ ಏನಿದೆಯಲ್ಲ, ಬೋಲ್ಸ್ವಿಕ್ ಪಕ್ಷ ಅಂತೇನಿತ್ತಲ್ಲ, ಆ ಬೋಲ್ಸ್ವಿಕ್ ಪಕ್ಷವನ್ನ ಕಮ್ಯುನಿಸ್ಟ್ ಪಕ್ಷವನ್ನಾಗಿ ಮಾಡ್ಕೊಂಡಿದ್ದ. ಕಮ್ಯುನಿಸ್ಟ್ ತತ್ವಗಳಿದ್ದು. ಆ ಕಮ್ಯುನಿಸ್ಟ್ ಪಕ್ಷ ಇರೋದ್ರಿಂದ ಆರ್ಥಿಕ ಬದಲಾವಣೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಕಮ್ಯುನಿಸ್ಟ್ ಪಕ್ಷದಲ್ಲಿರುವಂತಹ ಕಮ್ಯುನಿಸ್ಟ್ ನೀತಿಯನ್ನ ಬದಲಾವಣೆ ಮಾಡ್ಕೊಂತಾನೆ. ಕಮ್ಯುನಿಸ್ಟ್ ಪಕ್ಷ ಇರ್ತೈತಿ, ಬಟ್ ಕಮ್ಯುನಿಸ್ಟ್ ನೀತಿ ಏನಿತ್ತಲ್ಲ ಅದನ್ನ ಕೈ ಬಿಡ್ತಕ್ಕಂಥ ಕೆಲಸ ಮಾಡ್ತಾನೆ. ಈ ಶುದ್ಧವಾಗಿರ್ತಕ್ಕಂಥ ಕಮ್ಯುನಿಸ್ಟ್ ತತ್ವಗಳು ಏನಿದ್ವಲ್ಲ ಅದನ್ನು ಕೈ ಬಿಡ್ತಾನೆ. ಅಂದ್ರೆ ಕಮ್ಯುನಿಸ್ಟ್ ನೀತಿನೂ ಬಿಡ್ತಾನೆ, ಕಮ್ಯುನಿಸ್ಟ್ ತತ್ವಗಳನ್ನು ಬಿಡ್ತಾನೆ. ಹಾಗಂದ್ರೆ ಕಮ್ಯುನಿಸ್ಟ್ ನೀತಿ ಮತ್ತು ಕಮ್ಯುನಿಸ್ಟ್ ತತ್ವಗಳನ್ನ ಬಿಟ್ಟ ಮ್ಯಾಗ ಹೊಸ ಆರ್ಥಿಕ ನೀತಿಯನ್ನ ಪ್ರಾರಂಭ ಮಾಡ್ತಾನೆ. ಯಾಕಂದ್ರೆ ಕಮ್ಯುನಿಸ್ಟ್ ತತ್ವ ಹೇಗಿತ್ತು ಅಂದ್ರೆ ಕಾರ್ಖಾನೆಗಳು ಮತ್ತು ಕಾರ್ಖಾನೆಗಳಲ್ಲಿ ದುಡಿತಕ್ಕಂಥ ಕಾರ್ಮಿಕರು ಏನದಾರಲ್ಲ ಅವರಿಬ್ರು ಈಕ್ವಲ್ ಅನ್ನುವಂಥದ್ದು ಇತ್ತು.
ಆ ಕಾರ್ಖಾನೆಗಳನ್ನ ರಾಷ್ಟ್ರೀಕರಣ ಮಾಡಿದ್ದ. ಈ ನೀತಿ ಕಮ್ಯುನಿಸ್ಟ್ ತತ್ವದಾಗಿತ್ತು. ಬ್ಯಾಂಕ್ಗಳಿದ್ದು ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿದ್ದ. ಹೀಗಾಗಿ ಏನಪ್ಪಾ ಅಂದ್ರೆ ಅಲ್ಲಿ ಅದು ಮೊದಲ ಒಂದು ನೀತಿ ಆಗಿತ್ತು. ಜಮೀನ್ದಾರರು ಗೇಣಿದಾರರಿಂದ ಗೇಣಿದಾರರಿಗೆ ಮತ್ತು ರೈತರಿಗೆ ಏನಪ್ಪಾ ಅಂದ್ರೆ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನ ಕೊಡಿದ್ದ. ಅದು ಕಮ್ಯುನಿಸ್ಟ್ ತತ್ವದಾಗಿತ್ತು. ಬಟ್ ಈ ಕಮ್ಯುನಿಸ್ಟ್ ತತ್ವ ಮತ್ತು ನೀತಿಯನ್ನ ವಿರೋಧಿಸಿ ಹೊಸ ಆರ್ಥಿಕ ನೀತಿಯನ್ನು ತಗೊಂಡ್ ಬರ್ತಾನಲ್ಲ, ಅದು ಬಹಳ ಮುಖ್ಯವಾದ. ನಾನು ಫಸ್ಟ್ ಹೇಳುವಾಗ ಹೇಳಿದೆ ನಿಮಗೆ, ಬ್ಯಾಂಕ್ಗಳಾಗ್ಲಿ ಕಾರ್ಖಾನೆಗಳಾಗ್ಲಿ ಭೂಮಿ ಆಗ್ಲಿ ರಾಷ್ಟ್ರೀಕರಣ ಆಗ್ಬೇಕು ಆಗಬಾರ್ದು ಅಂತ. ಅವಾಗೇನಿದ್ರೆ ರಾಷ್ಟ್ರೀಕರಣ ಆಗ್ಬೇಕು. ಮತ್ತೆ ರಾಷ್ಟ್ರೀಕರಣ ಆದ್ರೆ ಬದಲಾವಣೆ ಆಯ್ತೇನೋ? ರಾಷ್ಟ್ರೀಕರಣ ಆದ್ರೆ ಬದಲಾವಣೆ ಆಗ್ತೈತೇನೋ? ಹೋಗ್ಲಿ, ಸರ್ಕಾರ ಅಂತಂದಾಗ ಸರ್ಕಾರಿ ಕೆಲಸಗಳನ್ನ ನೀವು ಅಚ್ಚುಕಟ್ಟಾಗಿ ಮಾಡ್ತೀರೇನೋ? ಸರ್ಕಾರಿ ನಿಯಮಗಳನ್ನ ನೀವು ಅಷ್ಟಾಗಿ ಪಾಲಿಸ್ತೀರೇನೋ? ಒಂದು ಸರ್ಕಾರಿ ಶಾಲೆಗೆ ಮತ್ತು ಒಂದು ಖಾಸಗಿ ಶಾಲೆಗೆ ಅಕ್ಕಪಕ್ಕ ಇದ್ದಾಗ ಎರಡರಲ್ಲಿ ಬದಲಾವಣೆಗಳು ಯಾವ ಹೆಚ್ಚಿರ್ತಾವ? ಸುಧಾರಣೆಗಳು ಯಾವ್ದು ಹೆಚ್ಚಿರ್ತೈತಿ? ಒಂದು ಸರ್ಕಾರಿ ಅಧೀನದಲ್ಲಿರ್ತಕ್ಕಂಥ ಕಾರ್ಖಾನೆಗೆ ಮತ್ತು ಖಾಸಗಿ ಅಧೀನದಲ್ಲಿರ್ತಕ್ಕಂಥ ಕಾರ್ಖಾನೆದೊಳಗೆ ಯಾವ್ದು ಅತ್ಯುತ್ತಮವಾಗಿ ಕೆಲಸ ಮಾಡ್ತೈತಿ? ಖಾಸಗಿ. ಅದಕ್ಕೆ ಲೆನಿನ್ನ ಹೊಸ ಆರ್ಥಿಕ ನೀತಿ ಯಾವುದು ಅಂತಂದ್ರೆ, ರಾಷ್ಟ್ರೀಕರಣಗೊಳಿಸೋದ್ರಿಂದ ಆರ್ಥಿಕವಾಗಿ ಸಬಲ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಸಮಾಜವಾದ ಮತ್ತು ಬಂಡವಾಳವಾದ ಏನಿಲ್ಲ ಅದರ ತಳಹದಿಯ ಮೇಲೆ ಆರ್ಥಿಕ ಸುಧಾರಣೆಯನ್ನ ಮಾಡ್ತಾನ. ಸಮಾಜವಾದ ಮತ್ತು ಬಂಡವಾಳವಾದ, ಖಾಸಗಿ ಉದ್ಯಮಗಳ ತಳಹದಿಯ ಮೇಲೆ ರಷ್ಯಾವನ್ನ ಕಟ್ಟಬೇಕು ಅಂತ ನಿರ್ಧಾರ ಮಾಡ್ತಾನ. ಖಾಸಗಿ ಉದ್ಯಮದ ಮೇಲೆ. ನಾವು ಬಹಳ ಜನ ಅಂತಿರ್ತೀವಿ, ನಮ್ಮಲ್ಲಿ ಉದ್ಯೋಗನೇ ಇಲ್ರಿ, ನಮ್ಮ ಬಿಜಾಪುರ ಜಿಲ್ಲೆಕ್ಕೆ ಏನಪ್ಪ ಅಂದ್ರೆ ಉದ್ಯೋಗನೇ ಇಲ್ಲ, ಬಿಜಾಪುರ ಜಿಲ್ಲೆಕ್ಕೆ ಕೈಗಾರಿಕೆಗಳೇ ಇಲ್ಲ. ಹಾಗಾದ್ರೆ ಕೈಗಾರಿಕೆಗಳು ಯಾರು ಚಾಲು ಮಾಡಬೇಕು? ಸರ್ಕಾರದವರು ಚಾಲು ಮಾಡಿದ್ರೆ ಅದು ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ನಡೆಸ್ತೈತಿ ಅಥವಾ ನಡ್ಕೊಂಡು ಹೋಗ್ತದ? ಅದಕ್ಕೆ ಸರ್ಕಾರ ಏನ್ ಮಾಡ್ತೈತಿ ಅಂದ್ರ, ಅದಕ್ಕೆ ಖಾಸಗಿಯಾಗಿ ಬಂಡವಾಳವನ್ನು ಹಾಕ್ತಾರಲ್ಲ, ಖಾಸಗಿ ಕಂಪನಿಗಳಿಗೆ ಆಮಂತ್ರಣ ಕೊಡ್ತೈತಿ. ಯಾರಾದ್ರೂ ಫ್ಯಾಕ್ಟ್ರಿಗಳನ್ನ ಮಾಡ್ತಿದ್ರೆ ಬರ್ರಿ, ನಿಮಗೆ ಲ್ಯಾಂಡ್ ಕಡಿಮೆ ದರದಾಗ ಕೊಡ್ತೀವಿ, ಕರೆಂಟ್ ಫ್ರೀ ಕೊಡ್ತೀವಿ, ಎಲ್ಲ ಕೊಟ್ಟು ಖಾಸಗಿದವರಿಂದ ನಡ್ಕಂತ. ನಾವೆಲ್ಲ ಹಾಗೆ ಮಾಡ್ತೀವಿ. ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಮಾಡಕ್ ನಾವ್ಯಾರ ಮನುಷ್ಯರು ಅಂತೇಳಿ ಕೆಲಸವನ್ನ ಮಾಡದೇ ಇರ್ತೀವಿ. ಖಾಸಗಿ ಕೆಲಸ ಅಂದ್ರೆ ಮಾಲಕರ ಕೆಲಸ ಮಾಡ್ಲಿಲ್ಲ ಅಂದ್ರೆ ಮಾಲಕ್ ಬಿಡಂಗಿಲ್ಲಲ್ಲ, ಕೆಲಸ ಮಾಡ್ಲಿಲ್ಲ ಅಂದ್ರೆ ಮಾಡಕ್ ಬಿಡಂಗಿಲ್ಲ. ಅದಕ್ಕೆ ನಾವೇನಪ್ಪ ಅಂತಂದ್ರೆ ಸುಮ್ಮನೆ ಮಾಡ್ಕೊಂತಿರ್ತೀವಿ. ಹೀಗಾಗಿ ಅವ ಖಾಸಗೀಕರಣದ ತತ್ವದ ಅಡಿ ಒಳಗ ಆರ್ಥಿಕ ಬದಲಾವಣೆಯನ್ನ ತರಬೇಕು ಅಂತ ಯೋಚನೆಯನ್ನ ಮಾಡ್ತಾನೆ. ಅದ್ರ ಸಲುವಾಗಿ ಅವ ಒಂದು ಮಾತನ್ನು ಹೇಳ್ತಾನೆ, ನಾವ್ 2 ಹೆಜ್ಜೆ ಮುಂದೆ ಹೋಗ್ಬೇಕು ಅಂತಂದ್ರೆ 1 ಹೆಜ್ಜೆ ಹಿಂದಿಡ್ಬೇಕು ಅಂತ. 2 ಹೆಜ್ಜೆ ನಾವು ಮುಂದೆ ಹೋಗ್ಬೇಕು ಅಂದ್ರೆ 1 ಹೆಜ್ಜೆ ನಾವು ಹಿಂದಿಡ್ಬೇಕು. ಆರ್ಥಿಕವಾಗಿ ನಾವು ಸಬಲರಾಗಬೇಕು ಅಂತಂದ್ರೆ, ರಷ್ಯಾವನ್ನ ಆರ್ಥಿಕವಾಗಿ ಬಲಿಷ್ಠ ಮಾಡಬೇಕು ಅಂತಂದ್ರೆ ಅನಿವಾರ್ಯವಾಗಿ ರಾಷ್ಟ್ರೀಕರಣಗೊಂಡಿರ್ತಕ್ಕಂಥ ವ್ಯವಸ್ಥೆ ಏನಿತ್ತಲ್ಲ ಅದನ್ನ ಖಾಸಗೀಕರಣ ಮಾಡಬೇಕು ಅಂತ ಯೋಜನೆ ತರ್ತಾನೆ. ಅದಕ್ಕೆ ಹೊಸ ಆರ್ಥಿಕ ನೀತಿ ಒಳಗ ಲೆನಿನ್ ಒಂದಿಷ್ಟು ಯೋಜನೆಗಳನ್ನ ಹಾಕೊಳ್ತಾನ. ಅದೇನಂತಂದ್ರೆ, ರೈತರು ಮತ್ತು ದುಡಿಯುವ ವರ್ಗದ ಮಧ್ಯೆ, ರೈತರ ಮಧ್ಯೆ ಮತ್ತು ದುಡಿಯುವ ವರ್ಗ, ರೈತರು ಮತ್ತು ದುಡಿಯುವ ವರ್ಗ ಏನಿದಲ್ಲ, ರೈತ ಮತ್ತು ದುಡಿಯುವ ವರ್ಗದ ಮಧ್ಯೆ ಆರ್ಥಿಕ ಮತ್ತು ರಾಜಕೀಯ ಸಾಮರಸ್ಯತೆಯನ್ನ ಬೆಳೆಸೋದು ಖಾಸಗೀಕರಣ ಮಾಡೋದ. ಇವತ್ತಿಗೂ ಅದೇ ಸ್ಥಿತಿ ಐತಿ. ರೈತರಿಗೆ ಮತ್ತು ದುಡಿತಕ್ಕಂಥ ವರ್ಗದವರ ಮಧ್ಯೆ ಏನಪ್ಪಾ ಅಂದ್ರೆ ರಾಜಕೀಯ ಮತ್ತು ಆರ್ಥಿಕ ಸಾಮರಸ್ಯ ಬೆಳೆಸೋದು. ರೈತರು ಮತ್ತು ಮಾಲೀಕರದಾರಲ್ಲ, ಗೇಣಿದಾರರು, ಅವ್ರ ಮಧ್ಯೆ ಆರ್ಥಿಕ ಸ್ವಾವಲಂಬನೆ ಬಳಸೋದು. ಅಂದ್ರೆ ನೀವೆಲ್ಲ ಎಷ್ಟು ದುಡಿತೀರಿ ಅಷ್ಟು ವೇತನ ಕೊಡ್ತೀವಿ. ಹೆಚ್ಚಿಗೆ ದುಡಿದ್ರೆ ಹೆಚ್ಚಿಗೆ ಕೊಡ್ತೀವಿ, ಕಡಿಮೆ ದುಡಿದ್ರೆ ಕಡಿಮೆ ಕೊಡ್ತೀವಿ. ರಾಜಕೀಯವಾಗಿ ದುಡಿತಕ್ಕಂಥ ವರ್ಗನೂ ಮತ್ತು ಗೇಣಿ ವರ್ಗನೂ ರಾಜಕೀಯವಾಗಿ ಏನಪ್ಪಾ ಅಂದ್ರೆ ಅದರ ಲಾಭ ಪಡ್ಕೊಳ್ಬೇಕು. ರಿಸರ್ವೇಶನ್ ಪಾಲಿಸೀಸ್ಗಳು ಏನ್ ಬಂದವಲ್ಲ, ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಬಂತಲ್ಲ, ಆರ್ಥಿಕವಾಗಿ ಹಿಂದುಳಿದ ವರ್ಗ ಅಂತ ಏನ್ ಬಂತಲ್ಲ, ಆ ಸಿಸ್ಟಮ್ದೊಳಗ. ಅದ್ರ ಜೊತೆ ಇನ್ನೊಂದು ನೀತಿಯನ್ನ ತಗೊಂಡ್ ಬರ್ತಾನ. ರಷ್ಯಾದ ಆರ್ಥಿಕತೆ ಸುಧಾರಣೆ ಆಗ್ಬೇಕು ಅಂತಂದ್ರೆ ಸಮಾಜವಾದಿ ಆರ್ಥಿಕತೆ ಬದಲಾಗಬೇಕು, ಕಮ್ಯುನಿಸ್ಟ್ ಆರ್ಥಿಕತೆ ನೀತಿ ಬದಲಾಗಬೇಕು. ಅದ್ರ ಸಲುವಾಗಿ ಏನಪ್ಪಾ ಅಂದ್ರೆ ದುಡಿಯುವಂತ ವರ್ಗ ಮತ್ತು ರೈತ ವರ್ಗ ಏನಿದಲ್ಲ ಅದು ಪರಿಶ್ರಮ ಪಟ್ರೆ ಮಾತ್ರ ರಷ್ಯಾ ಆರ್ಥಿಕವಾಗಿ ಸಬಲ ಆಗ್ತೈತಿ ಅಂತ. ಇವತ್ತಿಗೂ ನಾವು
ಪ್ರತಿಯೊಂದು ರಾಷ್ಟ್ರ ತಮ್ಮ ರಾಷ್ಟ್ರಕ್ಕೆ ಬೆನ್ನೆಲುಬೇನು ಅಂತ ಅನ್ನೋದಕ್ಕೆ ನಾವು ಅಗ್ರಿಕಲ್ಚರ್ ಕೃಷಿ ಅಂತ ಕರಿತೀವಿ, ಬೆನ್ನೆಲುಬಾಗಿರ್ತಕ್ಕಂಥ ರೈತ ಅಂತ ಕರಿತೀವಿ. ರೈತ ಮನಸ್ಸು ಮಾಡಿದ್ರೆ, ಕಾರ್ಮಿಕರು ಮನಸ್ಸು ಮಾಡಿದ್ರೆ ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ತೈತಿ ಅನ್ನುವಂಥ ನಂಬಿಕೆ ನಿನಗಿತ್ತು. ಇವತ್ತಿಗೂ ಅದು ಸತ್ಯ. ದೇಶ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಮೊದಲು ಹಸಿವಿನಿಂದ ಮುಕ್ತ ಆಗ್ಬೇಕ, ಮೊದಲ ನಿರುದ್ಯೋಗದಿಂದ ಏನಪ್ಪ ಅಂದ್ರೆ ಮುಕ್ತ ಆಗ್ಬೇಕು. ಎಲ್ಲರಿಗೂ ಉದ್ಯೋಗ ಸಿಕ್ತು, ಎಲ್ಲರಿಗೂ ಏನಪ್ಪಾ ಅಂದ್ರೆ ಆಹಾರ ಸಿಕ್ತು ಅಂತಂದ್ರೆ ಬಹುತೇಕ ದೇಶದ ಅಭಿವೃದ್ಧಿ ಹೋಗ್ತೈತಿ. ಆ ಉದ್ಯೋಗ ಮತ್ತು ಆಹಾರವನ್ನ ಒದಗಿಸೋರು ಯಾರು ಅಂದ್ರೆ ರೈತರು ಮತ್ತು ಕಾರ್ಮಿಕರು. ಆಹಾರ ಕೊಡೋರೆ ರೈತರು, ಕೆಲಸ ಮಾಡೋರೇನಪ್ಪಾ ಅಂತಂದ್ರೆ ರೈತರು. ಈ ನಮೂನೆ ಹೊಸ ಆರ್ಥಿಕ ನೀತಿ ಜಾರಿಗೆ ತರೋಕ್ಕಿಂತ ಮುಂಚಿತವಾಗಿ ಒಂದು ನಿಯಮ ಇತ್ತು. ಏನು ಅಂತಂದ್ರೆ ಆ ಕಾರ್ಮಿಕರು ಮತ್ತು ರೈತರು ಏನದಾರಲ್ಲ, ಅವರು ತಾವು ಬೆಳಿತಕ್ಕಂಥ ಆಹಾರ ಪದಾರ್ಥಗಳೇನದಾವ, ಧಾನ್ಯಗಳೇನದಾವ, ಅವುಗಳನ್ನ ತಮಗೆಷ್ಟು ಬೇಕೋ ಅಷ್ಟನ್ನ ಇಟ್ಕೊಳ್ಬೇಕು, ತಮಗೆಷ್ಟು ಬೇಕೋ ಅಷ್ಟನ್ನ ಇಟ್ಕೊಳ್ಬೇಕು, ಉಳಿದಿದ್ದನ್ನ ಸರ್ಕಾರಕ್ಕೆ ಕೊಡ್ಬೇಕು ಅಂತಿತ್ತ. ಎಷ್ಟು ತಮಗೆಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದಿದ್ದನ್ನ ಸರ್ಕಾರಕ್ಕೆ ಕೊಡ್ಬೇಕು. ಇದು ರಷ್ಯಾದಲ್ಲಿ ಇರ್ತಕ್ಕಂಥ ನಿಯಮ ಆಗಿತ್ತು. ಲೆನಿನ್ ಏನಪ್ಪಾ ಅಂದ್ರೆ ಅದನ್ನ ಬದಲಾವಣೆ ಮಾಡ್ತಾನೆ. ನೀವು ಆಹಾರ ಧಾನ್ಯಗಳನ್ನ ಕೊಡೋದ್ರ ಬದಲಿಗೆ ಟ್ಯಾಕ್ಸ್ ತುಂಬ್ರಿ, ತೆರಿಗೆ ತುಂಬ್ರಿ. ಆಹಾರ ಧಾನ್ಯಗಳು ಕೊಡೋ ಅವಶ್ಯಕತೆ ಏನಿಲ್ಲ, ನೀವು ಟ್ಯಾಕ್ಸ್ ತುಂಬಬೇಕು ಸಾಕಂತೇಳಿ. ನೀವು ತೆರಿಗೆ ತುಂಬಿದ್ರೆ ನಿಮ್ಮ ಆಹಾರ ಧಾನ್ಯ ನೀವೇನು ಬೆಳೆದಿರ್ತೀರಲ್ಲ ಅದು ನೀವು ಬಳಕೆ ಮಾಡ್ಕೋಬೇಕು, ಬಳಕೆ ಮಾಡಬಹುದು. ನಿಮಗೆ ಎಷ್ಟು ಬೇಕಾಗೈತಿ ಅಷ್ಟನ್ನ ನೀವು ಇಟ್ಕೊಳ್ರಿ, ಉಳಿದಿದ್ದನ್ನ ನಿಮ್ಮ ಮನಸ್ಸಿಚ್ಛೆ ನೀವು ಯಾರಿಗೆ ಬೇಕೋ ಅವರಿಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾರ್ಕೋಬಹುದು ಅನ್ನುವಂಥ ನಿಯಮ ಲೆನಿನ್ ತಗೊಂಡ್ ಬರ್ತಾನೆ. ಇದರಿಂದ ಏನಪ್ಪಾ ಅಂದ್ರೆ ಸಾಕಷ್ಟು ಆರ್ಥಿಕವಾದ ಬದಲಾವಣೆಗಳಾಗ್ತಾವ. ನೀವು ಬೆಳೆದಿದ್ದೆಲ್ಲಾನು ಸರ್ಕಾರಕ್ಕೆ ಕೊಡ್ಬೇಕು. ನಿಮ್ಗೆ ಎಷ್ಟು ಬೇಕು ಜೋಳ, ವರ್ಷಕ್ಕೆ ಎಷ್ಟು ಬೇಕು, ಒಬ್ಬರಿಗಿಂತಿಷ್ಟು ಅಂತ ನಿಯಮ ಮಾಡ್ತೈತಿ. ಜೈಲ್ದೊಳಗೆ ಆಹಾರ ಕೊಡ್ತಾರಲ್ಲ, ಒಂದು ಕೈದಿಗೆ 250 ಗ್ರಾಮಿನ ದಿನಕ್ಕಷ್ಟೇ ಆಹಾರ ಕೊಡ್ಬೇಕಂತ ಕೊಡ್ತಾರ ಅವ್ರು, ಗ್ರಾಮ್ ಲೆಕ್ಕದ ಮೇಲೆ. ಅನ್ನ ಇಷ್ಟು ಗ್ರಾಮ್ ಇರಬೇಕು, ಸಾಂಬಾರ್ ಇಷ್ಟು ಗ್ರಾಮ್ ಇರಬೇಕು, ರೊಟ್ಟಿ ಇಷ್ಟು ಗ್ರಾಮ್ ಇರಬೇಕು ಅಂತೇಳಿ ಜೈಲ್ದೊಳಗೆ ನಿಗದಿ ಮಾಡಿರ್ತಾರೆ. ಅಂದ್ರೆ ಸರ್ಕಾರದ ನಿಯಮ ಹಾಗೆ. ರಷ್ಯಾದಾಗ ಹೇಗಿತ್ತು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಇಷ್ಟು ಪ್ರಮಾಣ, ಒಂದ್ ದಿನಕ್ಕಿಷ್ಟು ಅಂತಂದ್ರೆ ವರ್ಷಕ್ಕಿಷ್ಟು, ಆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರಗಳನ್ನ, ಅಷ್ಟು ಆಹಾರ ಧಾನ್ಯಗಳನ್ನ ಜನರು ಇಟ್ಕೊಳ್ಬೇಕು, ರೈತರು ಇಟ್ಕೊಳ್ಬೇಕು, ಉಳಿದಿದ್ದನ್ನ ಸರ್ಕಾರಕ್ಕೆ ತುಂಬುವಂತ ನಿಯಮ ರಷ್ಯಾದಾಗಿತ್ತು. ಲೆನಿನ್ ಅದನ್ನ ಬದಲಾವಣೆ ಮಾಡ್ತಾನೆ ಹೊಸ ಆರ್ಥಿಕ ನೀತಿಯಿಂದ. ನೀವೇನು ಉಳಿದಿದ್ದೆಲ್ಲ ಕೊಡೋ ಅವಶ್ಯಕತೆ ಇಲ್ಲ, ಸರ್ಕಾರ ಒಂದು ಪ್ರಮಾಣ, ಸರ್ಕಾರ ಏನಪ್ಪಾ ಅಂತಂದ್ರೆ ಸರ್ಕಾರ ನಿಗದಿ ಮಾಡ್ತೈತಿ. ಏನ್ ನಿಗದಿ ಮಾಡ್ತದ ಅಂತಂದ್ರೆ ನಿಮ್ಮ ಆಹಾರ ಧಾನ್ಯಗಳನ್ನ ನೀವೇನ್ ಕೊಡೋ ಅವಶ್ಯಕತೆ ಇಲ್ಲ, ನಿಮ್ಮ ಆಹಾರ ಧಾನ್ಯಗಳನ್ನ ನೀವೇ ಇಟ್ಕೊಳ್ರಿ. ಬಟ್ ಸರ್ಕಾರಕ್ಕ ಕೃಷಿ ಭೂಮಿಯ ಆಧಾರದ ಮೇಲೆ ತೆರಿಗೆಯನ್ನ ನಿಧಿಸ್ತದ, ಆ ತೆರಿಗೆಯನ್ನ ಸರ್ಕಾರಕ್ಕೆ ತುಂಬಿದ್ರೆ ಸಾಕು. ನೀವು ಬೆಳಿತಕ್ಕಂಥ ವಸ್ತುಗಳೇನದಾವಲ್ಲ, ನೀವು ಬೆಳಿತಕ್ಕಂಥ ಆಹಾರ ಧಾನ್ಯಗಳೇನದ ಅದನ್ನ ನೀವೇ ಬಳಕೆ ಮಾಡ್ಕೊಳ್ರಿ, ನಿಮಗೆ ಎಷ್ಟು ಬೇಕಷ್ಟು ಇಟ್ಕೊಳ್ರಿ, ಬೇಡಾಗಿದ್ದನ್ನ ನೀವು ಅದನ್ನ ನಮಗೆ ಇಚ್ಛೆಗೆ ಅನುಗುಣವಾಗಿ ಮಾರಾಟ ಮಾಡ್ಕೊಂಡಿರ್ರಿ. ಇಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಇಟ್ಕೊಂಡು ಉಳಿದಿದ್ದನ್ನ ನೀವು ಮಾರಾಟ ಮಾಡ್ಬೋದು. ಹೆಂಗ್ ಮಾರಾಟ ಮಾಡ್ಬೋದು ಅಂದ್ರೆ ಖಾಸಗಿಯಾಗಿ ಮಾರಾಟ ಮಾಡ್ಕೊಳ್ರಿ. ಬೇಕಾದ್ರೆ ನೀವು ನೋಡ್ರಿ, ಏನಾದ್ರೂ ನೀವು ತರಕಾರಿ ಅದು ಬೆಳೆದ್ರಿ ಅಂತಂದ್ರೆ, ನೀವು ಕಾಳು ಕಡಿ ಬೆಳೆದ್ರಿ ಅಂತಂದ್ರೆ ಮಾರ್ಕೆಟ್ನಾಗ ಹೋಗಿ ಮಾರಾಟ ಮಾಡಕ್ಕಂತ ನಿಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಹಕ್ಕೈತಿ. ಆದ್ರೂ ಕೆಲವು ದಲ್ಲಾಳಿಗರು ಬರ್ತಾರೆ ನಿಮ್ಗೆ ಕುಡಿಸೋದಿಲ್ಲ ಮಾರಾಟ ಮಾಡಕ್ಕ. ಏನಂತಂದ್ರೆ ಒಮ್ಮೆ ಎಲ್ಲ ಗುತ್ತಿಗೆ ತಗೊಂಡು ಹೋಗ್ಬೇಕು ಅಂತ. APMC ದೊಳಗೂ ಅದೇ ವ್ಯವಹಾರ ಐತಿ. ನಿಮ್ಮ ಇಚ್ಛೆ ಇತ್ತು ಅಂತಂದ್ರೆ ನೀವೇ ಮಾರುಕಟ್ಟೆಗೆ ಹೋಗಿ ಖಾಸಗಿಯಾಗಿ ವ್ಯಾಪಾರ ಮಾಡಬಹುದು ಅನ್ನುವಂಥ ನಿಯಮವನ್ನ ಲೆನಿನ್ ತರ್ತಾನೆ. ಇದರಿಂದ ಆರ್ಥಿಕವಾಗಿ ಜನರು ಬಹಳಷ್ಟು ಬದಲಾವಣೆಗಳಾಗ್ತಾರೆ. ರೈತರು ಯಾಕೆ ಶ್ರೀಮಂತರಾಗಕತ್ತಿಲ್ಲ ಅಂತಂದ್ರೆ, ರೈತರು ಯಾಕೆ ಆರ್ಥಿಕವಾಗಿ ಅಷ್ಟು ಸಬಲರಾಗಕತ್ತಿಲ್ಲ ಅಂತಂದ್ರೆ, ತಾವು ಬೆಳೆದಿರ್ತಕ್ಕಂಥ ಬೆಳೆ ನೇರವಾಗಿ ಅವರೇ ವ್ಯಾಪಾರ ಮಾಡ್ತಾ ಇಲ್ಲ, ಅವರು ದಲ್ಲಾಳಿಗಳ, ಖಾಸಗಿ ಏನೋ ದಲ್ಲಾಳಿಗಳದಾರಲ್ಲ ಅವ್ರ ಹತ್ರ ವ್ಯಾಪಾರಕ್ಕೆ ಹೋಗಿ ಹಾಕತ್ತಾರ. ಅದರಿಂದ ಆರ್ಥಿಕವಾಗಿ ಸಬಲರಾಗ್ತಿಲ್ಲ. ನಾನು ಎಕ್ಸಾಂಪಲ್ ಹೇಳ್ತಿರ್ತೇನೆ. ನೀವು ನೋಡ್ರಿ, ಸಾಮಾನ್ಯವಾಗಿ ಬಟಾಟೆ ಹೆಂಗ್ ಕೆಜಿ 30 ರಿಂದ 40 ರೂಪಾಯಿ ಇರ್ತದೆ. ಬದ್ನೆಕಾಯಿ 15 ರೂಪಾಯಿಗೆ ಪಾವ್ ಕೆಜಿ, ಯಾವುದೋ ಸೀಸನ್ ಇರಲಿ 15 ರೂಪಾಯಿಗೆ ಪಾವ್ ಕಿಲೋ.
ಟಮಾಟಿ ನಾರ್ಮಲ್ ಸೀಸನ್ ಐತಿ ಅಂತಂದ್ರೆ 10 ರೂಪಾಯಿ ಪಾವ್ ಕಿಲೋ, ಅದು 10 ರೂಪಾಯಿ ಕಿಲೋ. ಇದು ಲಾಸ್ಟ್ ರೇಟ್ 10 ರೂಪಾಯಿ ಕಿಲೋ. ಒಂದ್ಸರಿ ಹೋಗಿದ್ರಿ APMC ಹೋಗ್ರಿ, ಒಂದ್ಸರಿ APMC ಹೋದ್ರೆ ಗೊತ್ತಾಗ್ತದ. 5 ಗಂಟೆಯಿಂದ 6-7 ಗಂಟೆ ತನಕ APMC ಹೋದ್ರಂದ್ರೆ, ಈಗ APMC ಹೋದ್ರೆ ಗೊತ್ತಾಗ್ತೈತಿ ನಿಮಗೆ. ಅಲ್ಲಿ ರೈತರ ಪರಿಸ್ಥಿತಿ ಹೆಂಗಿರ್ತೈತಿ ಅಂತಂದ್ರ 20 kg ಬದ್ನಿಕಾಯಿ 100 ರೂಪಾಯಿದಾಗ ಕೊಡ್ತಾರೆ. 20 ರೂಪಾಯಿ ಬದ್ನಿಕಾಯಿ, 20 kg ತಿದ್ದಿದ್ದು ಬದ್ನಿಕಾಯಿ ಚೀಲ 100 ರೂಪಾಯಿದೊಳಗೆ ಕೊಡ್ತಾರೆ. ಅಂದ್ರೆ 100 ರೂಪಾಯಿ ಕೊಡ್ತಾರ ಅಂತಂದ್ರ ಯೋಚನೆ ಮಾಡ್ರಿ ರೈತರ ಪರಿಸ್ಥಿತಿ ಹೇಗಿರ್ಬೇಕು ಅಂತ. 50 ರೂಪಾಯಿ ನನ್ಗೆ ಗೊತ್ತದ, ನಾನು 50 ರೂಪಾಯಿಕ 20 kg ಬದ್ನಿಕಾಯಿ ತಗೊಂಡ್ ಬಂದೇನೆ ನಾನು. 50 ರೂಪಾಯಿಕ 20 kg ಟಮಾಟಿ ತಗೊಂಡ್ ಬಂದೇನೆ ನಾನು. ಇದ್ರೊಳಗ ಮಾರ್ಕೆಟ್ನೊಳಗ 10 ರೂಪಾಯಿಕ ಕಿಲೋ ಇತ್ತು. ಮಾರ್ಕೆಟ್ನಾಗ 10 ರೂಪಾಯಿ ಕಿಲೋ ಇದ್ದಾಗ APMCದಾಗ 50 ರೂಪಾಯಿಗೆ 20 kg ಬದ್ನಿಕಾಯಿ ಅಥವಾ 20 kg ಟಮಾಟಿ. ಹಂಗಂದ್ರೆ ರೈತರಿಗೆ ಲಾಭ ಆಗ್ತೈತೇನು? ಅಂದ್ರೆ ಲಾಭ ಆಗೋದು ಯಾರಿಗೆ? ವ್ಯಾಪಾರಸ್ಥರಿಗೆ. ಅದಕ್ಕೆ ರೈತರೇ ಖುದ್ದಾಗಿ ಖಾಸಗಿ ವ್ಯಾಪಾರ ಮಾಡಾಕತ್ರ ಅಂತಂದ್ರೆ ರೈತರಿಗೆ ಲಾಭ ಆಗ್ತದೆ. ಅದಕ್ಕೆ ಹೇಳಿದ ಲನಿನ್ ಏನ್ ಹೇಳಿದ ಅಂದ್ರ ರೈತರಿಗೇನಪ್ಪಾ ಅಂತಂದ್ರ ಆರ್ಥಿಕವಾಗಿ ಲಾಭ ಆಗ್ಬೇಕು ಮತ್ತು ರಾಜಕೀಯವಾಗಿ ಲಾಭ ಆಗ್ಬೇಕು, ರೈತರಿಗೆ ಆಗ್ಬೇಕು. ಅದಕ್ಕವ ಖಾಸಗಿ ವ್ಯಾಪಾರ ಮಾಡಕ್ ಹಕ್ಕುಗಳನ್ನ ಕೊಡ್ತಾನೆ. ಈಗೈತಿ, ನೀವು ಎಲ್ಲಿ ಬೇಕಾದಲ್ಲಿ ಹೋಗಿ ನೀವು APMCಗೆ ಕೊಡ್ಬೇಕಂತೇನಿಲ್ಲ. ನಿಮಗ ಕುಂದ್ರಕ್ ಆಗ್ಲಾರ್ದಕ್ಕ, ರೈತರಿಗೆ ಕೊಡಕ್ ಆಗ್ಲಾರ್ದಕ್ಕ, ರೈತರಿಗೆ ಅಷ್ಟೆಲ್ಲ ವಸ್ತುಗಳು, ಅಷ್ಟೆಲ್ಲ ತರಕಾರಿ ಅಷ್ಟೆಲ್ಲ ದವಸ ಧಾನ್ಯ ಹೋಗ್ತಾವ ಇಲ್ಲೋ ಅನ್ನೋಂಥ ಭಯಕ್ಕಾಗಿ ರೈತ ಏನಪ್ಪಾ ಅಂದ್ರೆ ಎಲ್ಲವೂ ಗುತ್ತಿಗೆ ಆಧಾರದ ಮೇಲೆ ಏಜೆಂಟ್ರಿಗೆ ಕೊಟ್ಟು ಬರ್ತಾನೆ. ಸಣ್ಣ ಪುಟ್ಟ ರೈತರು ನೋಡ್ಕೊಳ್ರಿ ನೀವು, ಅವ್ರೇನಪ್ಪಾ ಅಂದ್ರ ಮಾರ್ಕೆಟ್ಗೆ ಹೋಗಿ ತಾವೇ ಖುದ್ದಾಗಿ ಮಾರಾಟ ಮಾಡಿ ಬರ್ತಾರ. ತಾವೇ ಖುದ್ದಾಗಿ ಮಾರಾಟ ಮಾಡಿ ಬಂದಂತ ಲಾಭ ಬೇರೆ, ದಲ್ಲಾಳಿಗಳಿಗೆ ಕೊಟ್ಟು ಬಂದಿರತಕ್ಕಂಥ ಲಾಭ ಬೇರೆ. ಅದಕ್ಕೆ ಬಹಳ ವ್ಯತ್ಯಾಸಗಳದಾವ. ಅದಕ್ಕೇನಪ್ಪಾ ಅಂದ್ರೆ ಆರ್ಥಿಕವಾಗಿ ಸ್ವಾವಲಂಬನೆ ಆಗ್ಬೇಕು ಅಂತಂದ್ರೆ, ಆರ್ಥಿಕವಾಗಿ ಸಬಲರಾಗಬೇಕು ಅಂತಂದ್ರೆ ಅವ ತೆರಿಗೆಯನ್ನ ಕೊಡ್ಬೇಕು ಮತ್ತು ತಾವು ಬೆಳೆದಿರ್ತಕ್ಕಂಥ ವಸ್ತುಗಳನ್ನ ತಮಗೆ ಬೇಕಂದ್ರೆ ಎಷ್ಟು ಬೇಕಾದ ಇಷ್ಟುಕೊಂಡು ಬೇಕಾದವರಿಗೆ ಮಾರಬಹುದು ಮತ್ತು ಖಾಸಗಿ ವ್ಯಾಪಾರ ಮಾಡುವಂತ ಒಂದು ಸುಧಾರಣೆಯನ್ನ ಆತ ತಗೊಂಡ್ ಬರ್ತಾನೆ. ಇದ್ರ ಜೊತೆ ಲನಿನ್ ಹೊಸ ಆರ್ಥಿಕ ನೀತಿ ಒಳಗ ನಾಣ್ಯಗಳ ಚಲಾವಣೆಯನ್ನ ತರ್ತಾನ. ಮೊದಲು ವಸ್ತುಗಳ ವಿನಿಮಯ ಬಹಳ ಮುಖ್ಯ ಆಯ್ತು. ಮೊದಲು ವಸ್ತುಗಳ ವಿನಿಮಯ ಆಯ್ತು. ಹೆಂಗಂದ್ರೆ ಜೋಳ ಕೊಡ್ಬೇಕು, ಗೋಧಿ ತಗೊಳ್ರಿ, ಜೋಳ ಕೊಟ್ಟು ಸಜ್ಜಿ ತಗೊಳ್ರಿ, ಸಜ್ಜಿ ಕೊಟ್ಟು ಮೆಕ್ಕೆಜೋಳ ತಗೊಳ್ರಿ, ಹಿಟ್ಟು ತಗೊಳ್ಳೋದಿತ್ತು, ಜೋಳಗಳನ್ನ ಬದಲಾವಣೆ ಮಾಡ್ತಾ ಇದ್ರು, ಕಾಳುಗಳನ್ನ ವಿನಿಮಯ ಮಾಡ್ಕೊಳ್ತಿದ್ರು. ಇವತ್ತಿಗೂ ಅದೈತಿ. ಇವತ್ತಿಗೂ ಬಹಳಷ್ಟು ಹಳ್ಳಿ ಒಳಗೆ ಹೋಗ್ರಿ ನೀವು, ಹಳ್ಳಿ ಒಳಗೆ ಹೋದ್ರಿ ಅಂತಂದ್ರೆ ಯಾರಿ ನೀರಾವರಿ ಭಾಗದ ಜನ ಏನಿದಾರಲ್ಲ, ತರಕಾರಿವನ್ನ ಬೆಳಿತಕ್ಕಂಥ ಜನ, ಹಣ್ಣು ಹಂಪಲಗಳನ್ನ ಬೆಳಿತಕ್ಕಂಥ ಜನ, ಆ ಬೆಳೆದಿರ್ತಕ್ಕಂಥ ತಮ್ಮ ಹಣ್ಣು ಹಂಪಲ ಮತ್ತು ತರಕಾರಿಗಳನ್ನ ಹಳ್ಳಿ ಒಳಗ ಏನು ಡೊನ್ಸಾಲ ಎರಿ ಭೂಮಿ ಏನಿರ್ತದಲ್ಲ, ಮಳೆ ಆಧಾರಿತ ಭೂಮಿ ಏನಿರ್ತದಲ್ಲ, ಆ ಭಾಗದಾಗ ಮಾರ್ಕೆಟ್ಗೆ ಬಂದ್ರು ಅಂತಂದ್ರೆ ಅವರು ದುಡ್ಡಿಗೆ ಮಾರೋದು ಬಹಳ ಕಡಿಮೆ. ಅವರು ವಸ್ತುಗಳ ವಿನಿಮಯದಿಂದ ಮಾಡ್ತಾರೆ. ಜೋಳ ಕೊಡ್ರಿ, ತರಕಾರಿ ಹೋಯ್ರಿ ಅಂತ. ತರಕಾರಿಯನ್ನ ಯಾವ ಸಿಸ್ಟಮ್ ಮಾಡ್ಕೊಂತಾರಂದ್ರೆ ವ್ಯಾಪಾರದೊಳಗವರು ತರಕಾರಿಗೆ ವ್ಯಾಲ್ಯೂ ಹೆಚ್ಚಿದ್ದಾಗ ತಾವು ತಗೊಳ್ತಕ್ಕಂಥ ಜೋಳ ಆಗ್ಲಿ ಗೋಧಿ ಆಗ್ಲಿ ಅದ್ರ ವ್ಯಾಲ್ಯೂ ಕಡಿಮೆ ಮಾಡ್ಕೊಂತಾರೆ. ಒಂದು ತೂಕ ಜೋಳ ಕೊಟ್ರೆ ಅರ್ಧ ತೂಕ ಕಾಯಿಪಲ್ಯ ಕೊಡ್ತೀವಿ ಅಂತ, ಬದ್ನಿಕಾಯಿ ಕೊಡ್ತೀವಿ, ಅರ್ಧ ತೂಕ ಕೊಡ್ತೀವಿ. ತರಕಾರಿಗಳ ಬೆಲೆ ಕಡಿಮೆ ಆಗಿತ್ತು, ನೀವು ಅವ್ರು ತಗೊಳ್ತಕ್ಕಂಥ ಜೋಳ ಆಗ್ಲಿ ಗೋಧಿ ಆಗ್ಲಿ ಬೆಲೆ ಹೆಚ್ಚಾಗಿತ್ತು ಅಂತಂದ್ರ 1 ತೂಕ ಜೋಳಕ್ಕೆ 2 ತೂಕ ಬದ್ನಿಕಾಯಿ ಕೊಡ್ತಾರಂತ. 1 ತೂಕ ಅದು ತೂಕ ಬದ್ನಿಕಾಯಿ. ಇವತ್ತಿಗೂ ಹಳ್ಳಿ ಒಳಗೆ ಆ ಪದ್ಧತಿಗಳದಾವ. ಅಂದ್ರೆ ಅಲ್ಲಿ ಆಹಾರ ಅಥವಾ ವಸ್ತುಗಳ ವಿನಿಮಯ ಇತ್ತು, ಅಲ್ಲಿ ಹೆಚ್ಚಾಗಿ ಅದನ್ನೇ ನಡೀತಾ ಇತ್ತು. ಬಟ್ ಲನಿನ್ ಏನಪ್ಪಾ ಅಂತಂದ್ರೆ ಇದ್ರ ಬದಲಾಗಿ ನಾಣ್ಯಗಳ ಚಲಾವಣೆ ತಗೊಂಡ್ ಬರ್ಬೇಕು ಅಂತೇಳಿ ಹೊಸ ನಾಣ್ಯಗಳ ಚಲಾವಣೆಯನ್ನ ತಗೊಂಡ್ ಬರ್ತಾನ. ಅದ್ರ ಜೊತೆ ಏನಪ್ಪಾ ಅಂದ್ರ ಪಡಿತರ ಪದ್ಧತಿ ಏನಿತ್ತಲ್ಲ ಅದನ್ನು ಸಂಪೂರ್ಣವಾಗಿ ಕೊನೆಗಳಿಸ್ತಾನ. ರೇಷನ್ ಕೊಡೋದೇನಿದೆಯಲ್ಲ ಅದು ಬೇಡ ಅಂತ, ರೇಷನ್ ಕೊಡೋ ಪದ್ಧತಿಯನ್ನ ಬಂದ್ ಮಾಡ್ಕೊಂತಾನ. ನಾಣ್ಯಗಳ ಚಲಾವಣೆಯನ್ನ ತರ್ತಕ್ಕಂಥ ಕೆಲಸ ಮಾಡ್ತಾನ. ಸರ್ಕಾರ ಎಲ್ಲವನ್ನ ಕೊಡ್ತಾ ಇದ್ರೆ ರೈತರ ಕಡೆಯಿಂದ ಕೊಂಡ್ಕೊಳ್ಳೋರು ಯಾರು ಅಂತ. ಸರ್ಕಾರ ಎಲ್ಲವನ್ನ ಕೊಡ್ತಾ ಇದ್ರೆ ರೈತರ ಕಡೆಯಿಂದ ಕೊಂಡ್ಕೊಳ್ಳೋರು ಯಾರು? ಈಗ ಅದಾರ ಬಿಡ್ರಿ. ಈಗ ರೇಷನ್ ಅಕ್ಕಿ ತಿನ್ನೋರು ಬಹುತೇಕ ಯಾರು? ಶ್ರೀಮಂತರ. ಈಗ ರೇಷನ್ ಅಕ್ಕಿ ತಿನ್ನೋರು ಬಹುತೇಕ ಶ್ರೀಮಂತರ, ಬಡವರಲ್ಲ. ಹಾ, ಬಡವ್ರಿಗೆ ಜೀರಾ ರೈಸ್ ಬೇಕ, ಬಾಸ್ಮತಿ ಬೇಕ. ನಾನು ಅತ್ಯಂತ ಕಡು ಬಡವ್ರು ಹೇಳ್ತಾ ಇಲ್ಲ, ನಾನು ಮಧ್ಯಮ ವರ್ಗದವ್ರದ್ದು ಹೇಳಾಕತ್ತೇನೆ.
ಅವ್ರು ಹೆಂಗ್ ಮಾಡ್ತಾರಂತಂದ್ರ ಬಿಜಾಪುರದಾಗ ನೋಡ್ರಿ ನಾವು, ಬಿಜಾಪುರದಾಗ ಬಹುತೇಕ ರೇಷನ್ ಅಂಗಡಿ ಒಳಗಿಂದ ರೇಷನ್ ತಗೊಂಡೋಗಿ ಅಕ್ಕಿ ತಗೊಂಡೋಗಿ ಆ ಅಕ್ಕಿಯನ್ನ ಮಾರಾಟ ಮಾಡಿ ಸಣ್ಣ ಅಕ್ಕಿ ತಿನ್ನುವಂತ ಮಂದಿನ ಭಾಳ ಐತಿ. ಅದೇ ಅಕ್ಕಿ ಶ್ರೀಮಂತರು ಕೊಂಡ್ಕೊಂಡು ಅದನ್ನೇ ಅತಿ ಹೆಚ್ಚು ಬಳಕೆ ಮಾಡ್ತಕ್ಕಂಥವ್ರು ಅದಾರ. ಏನ್ ಮಾಡ್ತಾರ ಶ್ರೀಮಂತರು ಅಂದ್ರ 10 ರೂಪಾಯಿ ಕೆಜಿ, 10 ರೂಪಾಯಿ ಇದ್ದು ಈಗ ಹೆಚ್ಚಿಗೆ ಆಗೈತ್ ಬಿಡ್ರಿ, ಈಗ 20-25 ರೂಪಾಯಿ ಆಗ್ಯದ ಈಗ ರೇಷನ್ ಅಕ್ಕಿ. ಎಷ್ಟು? ಅಲ್ಲ, ಯೋಚನೆ ಮಾಡ್ರಿ, ನೀವು ಫ್ರೀದಾಗ ತಗೊಂಡಿದ್ದ ಅಕ್ಕಿ 20 ರೂಪಾಯಿ ಕೆಜಿ ಇರ್ಲಿ, ಒಂದು 20 ರೂಪಾಯಿ ಕೆಜಿ ಅಂತ ಮಾರಾಟ ಮಾಡಾಕತ್ರಿ. 20 ರೂಪಾಯಿ ಕೆಜಿ ಕೊಟ್ಟು 60 ರೂಪಾಯಿ ಕೆಜಿ ಅಕ್ಕಿ ತಗೊಳ್ಳೋದು. 3 ಕೆಜಿ ಕೊಟ್ಟು 1 ಕೆಜಿ ತಗೊಂಡಂಗಾತ. 3 ಕೆಜಿ ಕೊಟ್ಟು 1 ಕೆಜಿ ತಗೊಂಡಂಗಾಯ್ತು. 3 ಕೆಜಿ ರೇಷನ್ ಅಕ್ಕಿ ಕೊಟ್ಟು 1 ಕೆಜಿ ಸಣ್ಣ ಅಕ್ಕಿ ತಗೊಳ್ಳೋದ. ಅದೇ ರೇಷನ್ ಅಕ್ಕಿನ ಶ್ರೀಮಂತರು 25 ರೂಪಾಯಿನೋ 30 ರೂಪಾಯಿನೋ ಕೊಟ್ಟು ತಗೊಂಡ್ ಹೋಗ್ತಾರೆ. ಅದನ್ನ ತಗೊಂಡೋಗಿ ಅದನ್ನ ನಿಮ್ಗ 1000 ರೂಪಾಯಿ ಕೆಜಿ ಮಾರ್ತಾರ. ನಿಮ್ಗೆ 1000 ರೂಪಾಯಿ ರೇಷನ್ ಅಕ್ಕಿ 1000 ರೂಪಾಯಿ ಕೆಜಿ ಮಾರ್ತಾರ ಹಂಗ. 25 ರೂಪಾಯಿ ಕೆಜಿ ಶ್ರೀಮಂತರು ಅಕ್ಕಿ ತಗೊಂಡು ನೀವು 20 ರೂಪಾಯಿಗೆ ಮಾರಿ 60 ರೂಪಾಯಿಗೆ ತಗೋತೀರಿ. ಅದೇ 20 ರೂಪಾಯಿದನ್ನ ಅವ್ರು 25 ರೂಪಾಯಿ ಕೊಂಡ್ಕೊಂಡು ವಾಪಸ್ ನಿಮ್ಗ ಅದನ್ನ 1000 ರೂಪಾಯಿ ಕೆಜಿ ಮಾರ್ತಾರ. ಪಾಲಿಶ್ ಮಾಡಿ ಅಲ್ಲ, 1000 ರೂಪಾಯಿ ಕೆಜಿ ರೇಷನ್ ಅಕ್ಕಿ ಪಾಲಿಶ್ ಮಾಡಿದ್ರೆ ಹೋಗ್ತಾವ? ಇಲ್ಲ, ಅದರದ ಪದಾರ್ಥಗಳನ್ನ ಮಾಡಿ, ಅದರದ ದೋಸೆ ಮಾಡಿ, ಅದರದ ಇಡ್ಲಿ ಮಾಡಿ, ಅದರದ ಪಡ್ಡೆ ಮಾಡಿ 1 ಕೆಜಿಗೆ 1000 ರೂಪಾಯಿ ತೆಗಿತಾರ ಅವ್ರು. ಯಾವ್ದು ಲಾಭ ಆಯ್ತು? ಅದಕ್ಕೆ ಹೇಳದಲ್ಲ, ಪಡಿತರ ಚೀಟಿ ಬೇಕ. ಯಾರಿಗೆ ಬೇಕು ಅಂತಂದ್ರ ಕಡು ಬಡವರಾಗಿರ್ತಕ್ಕಂಥವ್ರಿಗೆ ಅದು ಬೇಕ. 10 ಎಕರೆ ಹೊಲ ಐತಿ, ರೇಷನ್ ಯಾಕೆ ಬೇಕು? ಯಾಕೆ ಬೇಕಂತ? 10 ಎಕರೆ ಹೊಲ ಐತಿ, ರೇಷನ್ ಯಾಕೆ ಬೇಕು? ಎದಕ್ ಬೇಕು ಅಂತ? ಮನ್ಯಾಗ ನೌಕರದಾರರ ರೇಷನ್ ಯಾಕೆ ಬೇಕು? ಎಷ್ಟು ಮನಿ ಒಳಗ ನೌಕರದಾರರು ಇವತ್ತಿಗೆ ರೇಷನ್ ತಗೊಳಕತ್ತಾರ? ಅಲ್ರಿ, ನಿಮ್ದು ನೌಕರಿ ಆದ್ರೆ ನಿಮ್ಮ ಅವ್ವ ಅಪ್ಪಗೆ ನೀವು ಸಂಬಂಧ ಇರ್ತೀರೋ ಇಲ್ಲ? ನೀವು ನೌಕರಿ ಆದ್ರೆ ನಿಮ್ಮ ಅವ್ವ ಅಪ್ಪಗೆ ಸಂಬಂಧ ಹೌದಲ್ಲ ನೀವು? ಹಾಗಾದ್ರೆ ರೇಷನ್ ಬಿಡ್ತೀರಿ ಯಾರ್ದು? ನಿಮ್ದು ಅಟ್ಟ ಹೆಸರು ತೆಗಿತೀರಿ, ನಿಮ್ಮ ಅವ್ವ ಅಪ್ಪಂದ ಹಂಗೆ ಇಟ್ಕೊಂಡಿರ್ತೀರಿ. ಅಲ್ಲ, ಅದನ್ನ ಯೋಚನೆ ಮಾಡ್ಕೋಬೇಕು ನೀವು. ಅದನ್ನ ಯೋಚನೆ ಮಾಡ್ಕೋಬೇಕು. ಯಾಕಂತಂದ್ರೆ ನಾವು ಬಹುತೇಕವಾಗಿ ಹಿಂಗ ಮಾಡಾಕತ್ತೀವಿ. ಮಗ ನೌಕರಿ ಮಾಡಾಕತ್ತಂದ್ರ ರೇಷನ್ದೊಳಗ ಮಗನ ಹೆಸರನ್ನ ಮಾತ್ರ ತೆಗಿತಾರ. ರೇಷನ್ ಕಾರ್ಡ್ದಲ್ಲಿ ಮಗನ ಹೆಸರನ್ನ ಮಾತ್ರ ತೆಗೆದು ಬಿಡ್ತಾರ. ಹೆಂಡತಿಗೆ ಮಗಗ ಜೋಡಿ ಗೊಳೆ ಮಾಡ್ಕೊಂಡ ಅವು ಅಪ್ಪ ರೇಷನ್ ತಗೋತಿರ್ತಾರ. ಇದರಿಂದ ಆರ್ಥಿಕ ಮುಗ್ಗಟ್ಟು ಸಂಭವಿಸ್ತೈತಿ. ಇಲ್ಲ, ನೀನ್ ಅದಕ್ಕೆ ಆ ಪದ್ಧತಿನೇ ಬೇಡ ಅಂತೇಳಿ ಪಡಿತರ ಪದ್ಧತಿಯನ್ನ ರದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ತಾನ. ಇದ್ರ ಜೊತೆ ಲನೀನ್ ಏನಪ್ಪಾ ಅಂತಂದ್ರ ಬೃಹತ್ ಕೈಗಾರಿಕೆಗಳನ್ನ ನಿರ್ಮಾಣ ಮಾಡ್ತಾನ. ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ ನಿರ್ಮಾಣ ಮಾಡ್ತಾನ. ಆ ಕೈಗಾರಿಕೆ ನಿರ್ಮಾಣ ಮಾಡಿದ್ಮೇಲೆ ಆ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನ ವಿನಿಮಯ ಮಾಡೋದ್ರ ಸಲುವಾಗಿ ಸಾರಿಗೆ ಸಂಪರ್ಕವನ್ನ ಸುಧಾರಣೆ ಮಾಡ್ತಾನ. ಅದನ್ನ ಕಲ್ಪಿಸ್ತಕ್ಕಂಥ ಕೆಲಸ ಮಾಡ್ತಾನ. ಸಾರಿಗೆ ಸಂಪರ್ಕ ಚೆನ್ನಾಗಾಯ್ತು ಅಂತಂದ್ರೆ ವ್ಯಾಪಾರ ಚೆನ್ನಾಗಾಗ್ತೈತಿ. ದೇಶಿ ವ್ಯಾಪಾರ ಮತ್ತು ವಿದೇಶಿ ವ್ಯಾಪಾರ ಚೆನ್ನಾಗಾಗ್ತೈತಿ. ರೋಡ್ ಚಲೋ ಇದ್ರೆ ಅಷ್ಟ ನೀವು ಪಟ್ಟಂತ ವಸ್ತು ವಿನಿಮಯ ಮಾಡಕ್ ಹೋಗ್ತೀರಿ. ರೋಡ್ ಸರಿ ಇರ್ಲಿಲ್ಲ ಅಂದ್ರೆ, ಬೆಳಗ್ಗೆ ರಾತ್ರಿ ಮಳಿ ಆಗ್ಲಿಲ್ಲ ಅಂತಂದ್ರೆ ತರಕಾರಿ ಕರೆಕ್ಟ್ ಟೈಮಿಗೆ ಬಂದ್ ಮುಟ್ತೈತಿ. ರಾತ್ರಿ ಮಳಿ ಆತಂದ್ರೆ ಹೊಲದೊಳಗಿಂದ ತರಕಾರಿ ತಗೊಂಡು ಹೊರಗೆ ಬರಕ್ ದಾರಿನೇ ಇರ್ಲಿಲ್ಲ ಅಂದ್ರೆ ಹೆಂಗ್ ಬರ್ತದ ತರಕಾರಿ? ಅದಕ್ಕೆ ಏನಂದ್ರ ರೋಡ್ ಚೆನ್ನಾಗಿತ್ತಂದ್ರೆ ಸರಿಯಾದ ಸಮಯಕ್ಕೆ ಬರ್ತದ ಅಂತ. ಅದಕ್ಕೆ ಚೆನ್ನಾಗಿ ರಸ್ತೆಗಳನ್ನ ನಿರ್ಮಾಣ ಮಾಡಿದ. ಅದಕ್ಕೆ ವಿದೇಶಿ ವ್ಯಾಪಾರಗಳ ಬಹಳಷ್ಟು ಅಭಿವೃದ್ಧಿಗಳಾದವು. ವ್ಯಾಪಾರ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಅದ್ರ ಜೊತೆ ಬ್ಯಾಂಕ್ಗಳು ಬೇಕಂತ. ಮೊದಲು ಬ್ಯಾಂಕ್ ಅಂತ ಇರ್ತಿದ್ದು. ಮೊದಲು ಬ್ಯಾಂಕ್ ಏನಿತ್ತು? ಮೊದಲ ನಮ್ಮ ಮನ್ಯಾಗ ನಮ್ಮ ಅವ್ವನ ಬ್ಯಾಂಕ್ ಆಗಿದ್ಲೆ, ಹೌದಲ್ಲ? ಮೊದಲು ನಮ್ಮ ಮನ್ಯಾಗ ನಮ್ಮ ಅವ್ವನ ಬ್ಯಾಂಕ್ ಆಗಿದ್ಲೆ. ಅಪ್ಪ ಇರ್ಲಿಲ್ಲ ಬ್ಯಾಂಕ್. ಅಪ್ಪ ರಿಸರ್ವ್ ಬ್ಯಾಂಕ್ ಇದ್ದೆ, ಅವ್ವಂದ ಬ್ಯಾಂಕ್ ಇತ್ತ.
ಯಾಕಂದ್ರೆ ಅಪ್ಪ ಅವಾಗ ತಂದು ಕೊಡ್ತಿದ್ದ, ನಾವೇನಾರೇ ಕೊಡೋದು ತಗೊಳ್ಳೋದು ಮಾಡೋದಿದ್ರೆ ನಮ್ಮ ಅವನ ಕಡೆನೆ ಇಟ್ಗ ಯಾವಾಗ ಇಟ್ಗ ಅಂತ ಹಿಡಿದು ಮತ್ತೆ ಇಸ್ಗಳದೆ. ಅದು ಬ್ಯಾಂಕ್ ಸ್ಟೋರೇಜ್ ಇತ್ತದ. ಅದಾದ್ಮ್ಯಾಗ ಹೆಚ್ಚಿಗಿತ್ತು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಮನೆಯಂತ ಯಾರು ಮತ್ತೆ ಮುಖ್ಯಸ್ಥದಲ್ಲ ಅವನ್ ಬರ್ತಿದ್ದೆ. ಇನ್ನು ಅದಕ್ಕಿಂತ ಸ್ವಲ್ಪ ಹೆಚ್ಚಿಗಿತ್ತು ಅಂತಂದ್ರ ಸಮಾಜದೊಳಗೆ ಯಾರು ಇರ್ತಾರಲ್ಲ ಅವ್ರ ಕಡೆ ಬಂತ. ಅದಕ್ಕಿಂತ ಇನ್ನೊಂದ್ ಸ್ವಲ್ಪ ಹೆಚ್ಚಿಗಿತ್ತು ಅಂದ್ರೆ ಊರ್ ಗೌಡ್ರನ್ ಕಡೆ ಬಂತ. ನೋಡ್ರಿ, ನೀವು ಬೆಳೆದಿದ್ದ ಜೋಳ ಅದು ಎಲ್ಲಿ ಹಚ್ತಿದ್ರಿ ಅಂತಂದ್ರೆ ಶೆಟ್ರ ಕಡೆ ಒಯ್ದ್ರಾಗೋ ಗೌಡ್ರ ಅವ್ರದಾಗ ಹೋಗಿ ಅಲ್ಲಿ ಹಚ್ಚಿ ಬಿಡೋದ. ಅವ್ರು ಯಾವಾಗ ಮಾಡ್ತಾರ ಅವಾಗ ಅವ್ರ ಕಡೆ ದುಡ್ಡು ನಿಮ್ ಕಡೆ ಇಟ್ಕೊಂಡ್ ಬಿಡ್ರಿ ಅಂತಿದ್ರಿ. ನಮ್ಗೆ ಯಾವಾಗ ಬೇಕು ಅವಾಗ ಇಸ್ಕೊಂಡ್ ಹೋಗ್ತಿವಿ. ಬ್ಯಾಂಕ್ ಅದ. ಏನಾರೇ ಖರ್ಚಿಗೆ ಬೇಕು, ಸಾಲ ಅದು ಬೇಕು ಅಂತಂದ್ರೆ ಅವ್ರು ಕೊಡ್ತಿದ್ರೆ, ಅದೇ ಬ್ಯಾಂಕ್ ಆಗಿದ್ದು. ಬಟ್ ಅದರಿಂದ ಆರ್ಥಿಕವಾಗಿ ಸುಧಾರಣೆ ಆಗೋದಿಲ್ಲ ಅಂತೇಳಿ ಲೆನಿನ್ ಬ್ಯಾಂಕ್ಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾನ. ಅದನ್ನ ರಾಷ್ಟ್ರೀಕರಣಗೊಳ್ತಾನೆ. ರಾಷ್ಟ್ರೀಕರಣಗೊಳಿಸಿದ ಜೊತೆ ಏನಪ್ಪಾ ಅಂದ್ರೆ ಅವಾಗನ ಖಾಸಗಿ ಬಂಡವಾಳದಿಂದ ಮುಕ್ತಗೊಳ್ತಾನೆ. ಬ್ಯಾಂಕ್ಗಳು ಖಾಸಗಿ ಬಂಡವಾಳ ಹಾಕಂಗಿಲ್ಲ, ಅವ್ರು ರಾಷ್ಟ್ರೀಕರಣ ಆಗ್ಬೇಕು ಅಂತೇಳಿ ಅದನ್ನ ಖಾಸಗಿ ಬಂಡವಾಳದಿಂದ ಬ್ಯಾಂಕ್ಗಳನ್ನ ಮುಕ್ತ ಮಾಡ್ತಕ್ಕಂಥ ಕೆಲಸ ಮಾಡ್ತಾನ. ಉತ್ಪಾದನೆಯನ್ನ ಹೆಚ್ಚಿಸ್ತಾನ. ವಿದೇಶಿ ಬಂಡವಾಳವನ್ನ ಹೂಡಿಕೆ ಮಾಡಕ ಉತ್ತೇಜನ ಕೊಡ್ತಾನೆ. ವಿದೇಶಿ ಬಂಡವಾಳ ಹೂಡಿಕೆದಾರರು ಹೆಚ್ಚಾಗೋದ್ರಿಂದ ಆರ್ಥಿಕವಾಗಿ ನಾವು ಸಬಲರಾಗ್ತೀವಿ ಅಂತ ಲೆನಿನ್ನ ನೀತಿ ಅದು. ಮೊದಲೇನಿತ್ತು, ವಿದೇಶಿ ಬಂಡವಾಳ ಹಾಕಬಾರ್ದು, ರಷ್ಯನ್ರ ಕೈದೊಳಗನೆ ಇರಬೇಕು, ರಷ್ಯನ್ರ ಕೈಯೊಳಗೆ ಇರಬೇಕು, ವಿದೇಶಿಗರು ಯಾರು ಬರಬಾರ್ದು, ಆರ್ಥಿಕವಾಗಿ ರಷ್ಯಾ ಬಲಿಷ್ಠ ಆಗ್ಬೇಕಂದ್ರೆ ಕೈಗಾರಿಕೆಗಳು ರಷ್ಯನ್ದೇ ಇರಬೇಕು. ಬಟ್ ಲೆನಿನ್ನ ಹೊಸ ಆರ್ಥಿಕ ನೀತಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಾಕ, ಬಂಡವಾಳವನ್ನ ಹೂಡಿಕೆ ಮಾಡಾಕ ವಿದೇಶಿಗರ ಆಮಂತ್ರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ಇವತ್ತಿಗೂ ಬಹುತೇಕ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ವಿದೇಶಿ ಬಂಡವಾಳ ಹೂಡಿಕೆಯನ್ನ ಬಯಸ್ತೈತಿ. ನಮ್ಮಲ್ಲಿ ಬಹಳ ಜನ ಅದಾರ ಬಂಡವಾಳ ಹಾಕವ್ರ, ಬಟ್ ನಮ್ಮಲ್ಲಿ ಬಂಡವಾಳವನ್ನ ಹಾಕಿಸ್ಕೊಳ್ಳೋದಿಲ್ಲ. ವಿದೇಶಿ ಬಂಡವಾಳಗರಿಂದ ಬಂಡವಾಳ ಹಾಕಿಸ್ಕೊಂತಾರೆ. ಯಾಕಂದ್ರೆ ವಿದೇಶಿಗರು ಬಂಡವಾಳ ಹಾಕಿದ್ರೆ ನಾವು ಮುಚ್ಕೊಂಡು ಸುಮ್ಮನೆ ಕೆಲಸ ಮಾಡ್ಕೊಂತ ಇದ್ಬಿಡ್ತೀವಿ. ನಮ್ಮವರು ಮಾಡಿದ್ರೆ ನಾವು ಮಾಡಂಗಿಲ್ಲ. ಅದಕ್ಕೆ ವಿದೇಶಿ ಬಂಡವಾಳಗಾರನ ಹುಡುಕಿ ಆರ್ಥಿಕ ಸ್ವಾವಲಂಬನೆಯನ್ನ ಬೆಳೆಸುತ್ತಂತ ಕೆಲಸವನ್ನ ಮಾಡ್ತಾನ. ಈ ಬ್ಯಾಂಕ್ಗಳನ್ನ ಮಾಡ್ತಾನಲ್ಲ, ಈ ಬ್ಯಾಂಕ್ಗಳ ಒಳಗ ಕೃಷಿ ಬ್ಯಾಂಕ್ ಅಂತ ಮಾಡ್ತಾನ. ಹಳ್ಳಿ ಒಳಗಿದ್ದು ಬ್ಯಾಂಕ್ ಅದಾವನ್ರಿ ಕೃಷಿ ಬ್ಯಾಂಕ್ ಅಂತ. ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕು ಅಂತ ಇರ್ತಾವ. ರೈತರ ಸಲುವಾಗಿನೇ, ಕೃಷಿಗಾಗಿನೇ, ಕೃಷಿಯ ಉತ್ಪನ್ನಗಳಿಗಾಗಿನೇ ಅದನ್ನ ಪಡ್ಕೊಳ್ಳೋದ್ರ ಸಲುವಾಗಿ, ಸಾಲ ಸೌಲಭ್ಯ ಕೊಡೋದ್ರ ಸಲುವಾಗಿನೇ ಕೃಷಿ ಬ್ಯಾಂಕು ಅಂತ ಮಾಡಿದ್ರು. ಉಳುಮೆಗೆ ಬೇಕಾಗಿರ್ತಕ್ಕಂಥದ್ದು ಅಥವಾ ಉತ್ಪಾದನೆಗೆ ಬೇಕಾಗಿರ್ತಕ್ಕಂಥದ್ದು, ತೋಟಗಾರಿಕೆ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳನ್ನ, ಗೊಬ್ಬರಗಳನ್ನ, ಬೀಜಗಳನ್ನ ಮತ್ತು ಯಂತ್ರೋಪಕರಣಗಳನ್ನ ನೀಡೋದು ಸೊಸೈಟಿ ಅಂತ. ಕೃಷಿ ಪತ್ತಿನ ಬ್ಯಾಂಕ್ ಅಂತ. ಗೊಬ್ಬರ ಬೇಕಂತಂದ್ರೆ ಸೊಸೈಟಿಗೆ ಹೋಗ್ರಿ ಅಂತ, ಸಾಲ ಬೇಕು ಅಂದ್ರೆ ಸೊಸೈಟಿಗೆ ಹೋಗ್ರಿ ಅಂತ, ಯಂತ್ರಗಳು ಬೇಕಂದ್ರೆ ಸೊಸೈಟಿಗೆ ಹೋಗ್ರಿ, ಸೊಸೈಟಿ ಒಳಗೆ ಕೊಡ್ತಾರಂತ. ಹಾಗೆ ಕೃಷಿ ಪತ್ತಿನ ಬ್ಯಾಂಕ್ ಅನ್ನ ಅಂದ್ರೆ ಕೈಗಾರಿಕಾ ಕೃಷಿ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ಈ ಕೃಷಿ ಬ್ಯಾಂಕ್ಗಳ ಮೂಲಕ ರೈತರಿಗೆ ಸಾಲ ಕೊಡಬೇಕು ಅಂತ ನಿಗದಿ ಮಾಡ್ತಾನೆ. ರೈತರಿಗೆ ಸಾಲ ಕೊಡಬೇಕು. ರೈತರಿಗೆ ಯಾಕೆ ಸಾಲ ಕೊಡಬೇಕು ಅಂತ, ರೈತರಿಗೆ ಸಾಲ ಕೊಡ್ಬೇಕಂತ ಯಾಕೆ ಕೊಡ್ಬೇಕು? ಯಾವ ರೈತನು, ನಾನು ಹೇಳಕತ್ತಿದ್ದು ನಿಜವಾದದ್ದು ಹೇಳಕತ್ತೀನಿ, ಯಾವ ನಿಜವಾದ ರೈತನು ಸಾಲ ಕೊಟ್ಟ ಸಾಲ ನಮ್ಗೆ ತೀರ್ಸಕ್ಕಾಗಂಗಿಲ್ಲ, ಸಾಲ ಮನ್ನಾ ಮಾಡ್ರಿ ಅಂತ ಹೋರಾಟ ಮಾಡಿದ ಎಕ್ಸಾಂಪಲ್ಲೇ ಇಲ್ಲ. ನಾನು ಹೇಳಕತ್ತಿದ್ದೇನು, ಯಾವ ರೈತನು ಸಾಲ ತಗೊಂಡು ಆ ಸಾಲವನ್ನ ಮನ್ನಾ ಮಾಡ್ರಿ ಅಂತ ಬೀದಿಗಿಳಿದು ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಿದ ಒಂದು ಉದಾಹರಣೆಗಳನ್ನು ಇಲ್ಲ. ಅದನ್ನ ಯಾರು ಮಾಡ್ತಾರ ಅಂತಂದ್ರ ಬಂಡವಾಳಶಾಹಿಗಳು, ಬಹಳಷ್ಟು ಭೂಮಿಯನ್ನ ಇರ್ತಕ್ಕಂಥ ಭೂಮಿಯ ಒಡೆಯರು, ಸೋಕಾಲ್ಡ್ ರೈತರು. ನಾವು ರೈತರು ಅಂತ ಹೇಳ್ಕೊಂಡಿರ್ತಾರ, ಅವ್ರು ಮಾಡ್ತಾರೆ. ರೈತರು ಯಾವತ್ತೂ ಮಾಡಂಗಿಲ್ಲ. ರೈತರು ಏನ್ ಹೇಳ್ತಾರ ಅಂತಂದ್ರ, ನಮ್ಗೆ ಸಾಲ ಕೊಡ್ರಿ, ಉತ್ಪಾದನೆ ಮಾಡಕ್ ಅವಕಾಶ ಕೊಡ್ರಿ, ಒಳ್ಳೆ ಬೀಜ ಕೊಡ್ರಿ, ಒಳ್ಳೆ ಗೊಬ್ಬರ ಕೊಡ್ರಿ, ಕರೆಂಟ್ ಕೊಡ್ರಿ, ನೀರ್ ಕೊಡ್ರಿ, ಇಷ್ಟು ಕೊಟ್ರೆ ಸಾಕ, ನಮ್ಗೆ ಯಾರು ಸಾಲ ಕೊಡೋ ಅವಶ್ಯಕತೆನೂ ಇಲ್ಲ, ಸಾಲ ಮನ್ನಾ ಮಾಡೋ ಅವಶ್ಯಕತೆನೇ ಇಲ್ಲ, ನಾವು ಜಗತ್ತಿಗೆ ಅನ್ನ ಹಾಕ್ತಿವಿ ಅನ್ನೋ ರೈತರು. ಬಟ್ ನಾವೇನ್ ಮಾಡಕತ್ತೀವಿ ಅಂದ್ರೆ ಅದೇ ಸಮರ್ಪಕವಾಗಿ ಕೊಡ್ಲಾರ್ದ ಬರೀ ಸಾಲನ ಕೊಡಕತ್ತೀವಿ. ಸಾಲ ಕೊಡ್ಲಾಕ್ ಆಗ್ಲಾರ್ದಕ್ಕ ಅವ್ರ ಹೊಲಗಳನ್ನ, ಅವ್ರ ಮನೆಗಳನ್ನ ಜಪ್ತಿ ಮಾಡಕತ್ತೀವಿ. ಮತ್ತೆ ಲೆನಿನ್ ಏನಪ್ಪಾ ಅಂತಂದ್ರೆ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿ ಅದರಿಂದ ರೈತರಿಗೆ ಸಾಲ ಕೊಡಬೇಕು ಅಂತ. ರೈತರಿಗೆ ಸಾಲ ಕೊಡೋದ್ರಿಂದ ರೈತ ಕೃಷಿ ಒಳಗ ಬದಲಾವಣೆಗಳನ್ನ ಮಾಡ್ಕೊಂತಾನ. ಸಾಲ ಯಾರು ತಗೊಂತಾರ? ಯಾರು ಸಾಲ ತಗೊಂತಾರೆ ಹೇಳ್ರಿ?
ಒಂದ್ 2 ಎಕರೆ ಭೂಮಿ ಐತಿ, 4 ಎಕರೆ ಭೂಮಿ ಐತಿ, ಮಳೆಯ ಮೇಲೆ ನಿರ್ಭರವಾಗಿರ್ತಕ್ಕಂಥ ಬೇಸಾಯ ಐತಿ. ಸಾಲ ಬೇಕೋ ಬೇಡ? ಎದಕ್ ಬೇಕು ಸಾಲ? ಎದಕ್ ಬೇಕು ಸಾಲ? ಅಲ್ಲ, ನಾನು ಹೇಳಕತ್ತಿದ್ದು 4 ಎಕರೆ 2 ಎಕರೆ ಭೂಮಿ ಐತಿ, ಎರಿ ಭೂಮಿ ಐತಿ, ಮಳೆಯ ಮೇಲೆ ನಿರ್ಭರವಾಗಿರ್ತಕ್ಕಂಥ ಭೂಮಿ. ಅದಕ್ಕೆ ಭೂಮಿ ಒಳಗೆ ನಿಮ್ಗೆ ಸಾಲ ಬೇಕೇನು? ಸಾಲ ಬೇಕೇನು? ಸಾಲ ಬೇಕಂದ್ರೆ ಎಷ್ಟು ಬೇಕು? 2 ಎಕರೆಗೆ 2 ಎಕರೆಗೆ ಅಥವಾ 4 ಎಕರೆಗೆ ವರ್ಷಕ್ಕೆ ಎಷ್ಟು ಖರ್ಚಾಗ್ತದೆ? ಹರಗೋದಕ್ಕ, ಬಿತ್ತೋದಕ್ಕ, ಗೊಬ್ಬರ ಹಾಕೋದಕ್ಕ, ಬೀಜಕ್ಕ, ಬೆಳಿ ತೆಗ್ಯಾಕ ಅಷ್ಟು ಮಾತ್ರ ಸಾಲ ಬೇಕಾಗ್ತದಲ್ಲ. ಅಷ್ಟರಿಂದ ಏನ್ ಮಾಡಕ್ ಸಾಧ್ಯೈತಿ? ಬಹಳಷ್ಟು ಜನ ನೋಡ್ರಿ, ನೀವು ಹೊಲ ಬಡ್ಡಿ ಒಳಗ್ ಮಾಡ್ಕೊಂತಾರಂತೆ. ಬಡ್ಡಿ ಒಳಗ್ ಮಾಡ್ಕೊಂಡಿದ್ದು ಹೊಲ ಅದ್ರ ಬಡ್ಡಿನೂ ಹೊಂಡಂಗಿಲ್ಲ. ಬೇಕಾದ್ರೆ ಯಾರ ಬಡ್ಡಿಯಾಗ ಮಾಡ್ಕೊಂಡವ್ರು ಕೇಳ್ರಿ ನೀವು. 2 ಎಕರೆ ಹೊಲ 5 ಲಕ್ಷಕ್ಕೆ ಬಡ್ಡಿ ಮಾಡ್ಕೊಂತಾರ. ಬ್ಯಾಂಕಿನ ಬಡ್ಡಿ 60,000 ರೂಪಾಯಿ ಆಯ್ತು ವರ್ಷಕ್ಕೆ. ಆ ಹೊಲ ಎಷ್ಟು ಬೆಳಿತೈತಿ ಅಂದ್ರೆ, 2 ಎಕರೆ ಹೊಲ ಬಾಳ ಬೆಳೀತು ಅಂತಂದ್ರೆ 5 ರಿಂದ 6 ಚೀಲ ಬೆಳಿತೈತಿ ಜೋಳ. 6 ಚೀಲ ಬೆಳಿತೈತಿ ಜೋಳ ಅಷ್ಟಾದ್ರೂ ಭಾಳ ಆಯ್ತು ಅಂತ ಗೊತ್ತೇನೆ ನಾನು. 6 ಚೀಲ 4,000 ರೂಪಾಯಿ ಕ್ವಿಂಟಲ್ ಅದಾವ ಅಂತ ತಿಳ್ಕೊಳ್ಳೋಣ. 5,000 ರೂಪಾಯಿ ಕ್ವಿಂಟಲ್ ಅದಾವ ಅಂತ ತಿಳ್ಕೊಂಡೆ. 6 5 30,000 ರೂಪಾಯಿ ಆಯ್ತು ಜೋಳದ್ದು. ಕಣಕಿ ಒಂದ್ 10,000 ಇಟ್ಕೊಳ್ರಿ, 40,000 ಆಯ್ತು. ಖರ್ಚು ಎಷ್ಟು? ಮತ್ತಿನ್ನು ಉಳಿದಿದ್ದ ಖರ್ಚು ಎಲ್ಲಿದೆ? ಹೊಲದ ಕಸ ತೆಗಿಬೇಕು, ಹದ ಮಾಡಬೇಕು, ಬಿತ್ತಬೇಕು, ರಾಶಿ ಮಾಡ್ಬೇಕಲ್ಲ. ಮತ್ತೆ ಇದ್ರ ಖರ್ಚು, ಮತ್ತೆ 5 ಲಕ್ಷದ ಬಡ್ಡಿನ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾರಲ್ಲ, ಕೃಷಿ ಒಣ ಬೇಸಾಯ ಏನೈತಲ್ಲ, ಒಣ ಬೇಸಾಯದ ಸಂದರ್ಭದಲ್ಲಿ ರೈತರಿಗೆ ಸಾಲ ಕೊಡೋದು ಬಹಳ ಕಡಿಮೆ. ನೀರಾವರಿ ಬೇಸಾಯ ಏನ್ ಮಾಡ್ತಿರಲ್ಲ ನೀವು, ಸುಧಾರಿತ ಬೇಸಾಯಗಳು ಏನದಾವಲ್ಲ, ಮಿಶ್ರ ಬೇಸಾಯ ಏನ್ ಮಾಡ್ತಿರಲ್ಲ, ಅದಕ್ಕೆ ಸಾಲ ಕೊಡ್ತಾರ. ನಾವು ಬೋರ್ ಹಾಕೋತೀನಿ ಅಂದ್ರೆ ಸಾಲ ಕೊಡ್ತಾರ. ಯಾಕಂತಂದ್ರ ವರ್ಷಕ್ಕೆ 1 ಬೆಳೆ ತೆಗಿಯೋದ, ನೀವು ಬೋರ್ ಹಾಕಿದ್ರಿ ಅಂತಂದ್ರೆ ವರ್ಷಕ್ಕೆ 3-4 ಬೆಳೆ ತೆಗಿಬಹುದು ಅಂತ. ವರ್ಷಕ್ಕೆ 3-4 ಬೆಳೆ ತೆಗಿಬಹುದು. 1 ಎಕರೆ ಇದ್ರೆ 1 ಎಕರೆನೆಲ್ಲ. ನಮ್ಮ ಯೂನಿವರ್ಸಿಟಿ ಒಳಗೆ ಸೋನಾರ್ ಸರ್ ಅಂತ ಅದಾರ, ಸೋಷಲ್ ವರ್ಕ್ದಾಗ. ಅವ್ರದ್ದೊಂದು ಪ್ಲಾನ್ ಇತ್ತು, ಧಾ ಗುಂಟ ಪ್ಲಾನ್ ಅಂತ. 10 ಗುಂಟೆ ಇದ್ರೆ ಒಂದು ಗಂಡ ಹೆಂಡತಿ ಮಕ್ಕಳು ಆರಾಮಾಗಿ ಬದುಕಬಹುದು. 10 ಗುಂಟದಾಗ ಆರಾಮಾಗಿ ಜೀವನ ಸಾಗಿಸ್ಕೊಂಡು ಹೋಗ್ಬಹುದು, ಯಾವ್ದೋ ಸಾಲ ಇರ್ಲಾರ್ದ ಅಂತ ಅವ್ರದೊಂದು ಪ್ಲಾನ್ ಇತ್ತು. 10 ಗುಂಟದಾಗ ಅಷ್ಟು ಅಭಿವೃದ್ಧಿ ಮಾಡ್ಬೋದು, ಅಷ್ಟು ಬೆಳಿಬಹುದು ಅಂತ. 10 ಗುಂಟದಾಗ ಅಂದ್ರೆ ಕೃಷಿ ಮಾಡಕ್ ಅಷ್ಟಿದ್ರೆ ಸಾಕಂತ. ಹೌದದು 100% ನನಗೆ ಗೊತ್ತೈತಿ. ನಮ್ಮ ಮನೆಯೊಳಗೆ ಏನಪ್ಪಾ ಅಂತಂದ್ರೆ, ನಮ್ಮ ಅವನೊಬ್ಬ 1 ಎಕರೆದೊಳಗ ಒಂದೇ ಎಕರೆದೊಳಗೆ ಎಷ್ಟು ಬೇಸಾಯ ತೆಗಿತಾರ ಅಂದ್ರೆ, ವರ್ಷಕ್ಕೆ 3 ಕಂಪಲ್ಸರಿ 3 ಬೆಳೆ ಅಂತೂ ತೆಗಿತಾರ. 3 ರಿಂದ 4 ಬೆಳೆ ಮಿಶ್ರ ಬೇಸಾಯ ಮಾಡಿ, ಟಮಾಟಿನೋ, ಬದ್ನಿಕಾಯಿನೋ, ಉಳ್ಳಾಗಡ್ಡಿನೋ, ಮೆಣಸಿನ್ಕಾಯಿನೋ ಹಿಂಗೇನಾರ ಹಚ್ಚಿ ಮಿಶ್ರ ಬೇಸಾಯ ಮಾಡ್ಕೊಂಡು ಮಾಡ್ತಾರೆ. ಇದರಿಂದ ರೈತರಿಗೆ ಹೆಚ್ಚಿನ ಲಾಭ ಆಗ್ತೈತಿ. ವರ್ಷಕ್ಕೆ ಬರುವಂತ ಆದಾಯ ವರ್ಷಕ್ಕೆ 4 ಪಟ್ಟು ಆದಾಯ ಬರಕ್ ಸ್ಟಾರ್ಟ್ ಆಗ್ತದೆ. ಅದ್ರ ಸಲುವಾಗಿ ರೈತರಿಗೆ ಸಹಾಯ ಮಾಡಬೇಕು ಅಂತ ಅತ್ಯಾಧುನಿಕವಾಗಿರ್ತಕ್ಕಂಥ ಯಂತ್ರೋಪಕರಣಗಳ ಕೊಂಡ್ಕೊಳ್ಳೋ ಸಲುವಾಗಿ ರೈತರಿಗೆ ಸಹಾಯ ಮಾಡಬೇಕು, ಸಾಲ ಕೊಡಬೇಕು ಅಂತ. ಆ ಸಂದರ್ಭದೊಳಗೆ ಅಂದ್ರೆ 1923-25 ಸಂದರ್ಭದೊಳಗೆ 8.1 ಮಿಲಿಯನ್ ಅಷ್ಟು ಸರ್ಕಾರಕ್ಕೆ ಸಾಲ ಇತ್ತು. ಬಟ್ ಅದನ್ನ ಯಾವಾಗ ರೈತರಿಗೆ ಎಲ್ಲ ಸಾಲ ಸೌಲಭ್ಯಗಳನ್ನ ಕೊಡಾಕ್ ಪ್ರಾರಂಭ ಮಾಡ್ತೋ, ಆಗ ಸರ್ಕಾರದ ಸಾಲ 657.6 ಮಿಲಿಯನ್ ಅಷ್ಟು ಸಾಲ ಆತ. ಮಿಲಿಯನ್ ರೂಬೆಲ್ ಅಂತೇಳಿ ಅಷ್ಟು ಸಾಲ ಆಗ್ಬಿಡ್ತು. ಈಗೂ ಹೇಳಕತ್ತಾರ, ಸರ್ಕಾರ ಸಾಲ ಮಾಡ್ತೈತಿ, ಸಾಲ ಮಾಡ್ತೈತಿ. ರೈತರಿಗೆ ಎಷ್ಟು ಸಾಲ ಮಾಡ್ತೈತಿ ಅನ್ನೋದ್ರದ್ದು ನಮ್ಗೆ ಅರ್ಥನೇ ಆಗಿಲ್ಲ. ಬಂಡವಾಳ ಶಾಹಿಗಳಿಗಾಗಿ ಸಾಲ ಮಾಡಕತೈತೆ ಹೊರತು ರೈತರಿಗಾಗಿ ಅಲ್ಲ. ನೀವು ಮೊನ್ನೆ ಪಾಕಿಸ್ತಾನ ಜೊತೆ ಯುದ್ಧ ಮಾಡಿದ ಸಂದರ್ಭದೊಳಗ ಒಂದು ಎಕನಾಮಿಕ್ ಸ್ಟೇಟಸ್ ಇದು ಕೊಟ್ಟಿದ್ರಿ. ನಮ್ಮಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಬಲಿಷ್ಠ ರಾಷ್ಟ್ರಗಳೊಳಗೆ ಯಾವ್ಯಾವ ರಾಷ್ಟ್ರ ಎಷ್ಟು ಪ್ರಮಾಣ ಸಂಪತ್ತನ್ನ ಸೈನ್ಯಕ್ಕಾಗಿ ಇಡ್ತೈತಿ ಅಂತ. ಒಂದು ರಾಷ್ಟ್ರ ಬಲಿಷ್ಠವಾಗಿರ್ಬೇಕು ಅಂತಂದ್ರ ಅದರ ಅತಿ ಹೆಚ್ಚು ಪ್ರಮಾಣ ಸಂಪತ್ತನ್ನ ಸೈನ್ಯಕ್ಕಾಗಿ ಮತ್ತು ಕೃಷಿಗಾಗಿ ಇಡ್ಬೇಕು. ಏನು ಬಜೆಟ್ ಅಂತ ಇರ್ತದಲ್ಲ, ಅದು ಕೃಷಿಗಾಗಿಡ್ಬೇಕು, ಆಮೇಲೆ ಸೈನ್ಯಕ್ಕಾಗಿಡ್ಬೇಕು. ಅದನ್ನ ನೆಕ್ಸ್ಟ್ ಬೇಕಾಗಿದ್ದು ಶಿಕ್ಷಣಕ್ಕಾಗಿಡ್ಬೇಕು. ಬಟ್ ಒಟ್ಟು ಬಜೆಟ್ದೊಳಗ ಎಷ್ಟು ಪ್ರಮಾಣ ಬಜೆಟ್ ಸೈನ್ಯಕ್ಕ, ಎಷ್ಟು ಪ್ರಮಾಣ ಬಜೆಟ್ ಕೃಷಿಗೆ, ಎಷ್ಟು ಪ್ರಮಾಣ ಬಜೆಟ್ ಶಿಕ್ಷಣಕ್ಕಾಗಿ ಇಟ್ಟಾರ ಅನ್ನೋದನ್ನ ನೋಡಿದ ಮೇಲೆ ಆರ್ಥಿಕ ಸ್ಥಿತಿ ಗೊತ್ತಾಗ್ಬಿಡ್ತೈತಿ, ಸಾಮಾಜಿಕ ಸ್ಥಿತಿ ಗೊತ್ತಾಗ್ಬಿಡ್ತೈತಿ, ಶೈಕ್ಷಣಿಕ ಸ್ಥಿತಿ ಗೊತ್ತಾಗ್ತದೆ, ಅಭಿವೃದ್ಧಿಯ ಸೂಚಂಕ ಗೊತ್ತಾಗ್ಬಿಡ್ತೈತಿ.
ಅದಕ್ಕೆ ಲೆನಿನ್ ಏನ್ ಮಾಡಿದಪ್ಪ ಅಂದ್ರೆ ರೈತರಿಗೆ ಸಾಲ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಒದಗಿಸಿದ, ಕೃಷಿಗೆ ಹೆಚ್ಚಿನ ಸೌಲಭ್ಯಗಳನ್ನ ಕೊಟ್ಟ. ಕೃಷಿಗೆ ಮಾಡ್ತೀನಿ ಅಂತಂದ್ರೆ ಏನ್ ಬೇಕು ಅದ್ ನೀವು ಅಂದ್ರೆ ಅಗ್ರಿಕಲ್ಚರ್ ಮಾಡ್ತೇನೆ ನಾನು, ನೀರಾವರಿ ಮಾಡ್ತೀನಿ, ದ್ರಾಕ್ಷಿ ಹಚ್ತೀನಿ ಅಂತಂದ್ರೆ ನಿಮಗೆ ಬೇಕಾದ ಬ್ಯಾಂಕ್ಗಳ ಕರೆದು ಸಾಲ ಕೊಡ್ತಾವ. ಬಟ್ ಅದನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಭೂಮಿ ಒಳಗ ಕಷ್ಟಪಟ್ಟು ಬೆವರು ಹರಿಸಿ ದುಡಿದ್ರೆ ಯಾವತ್ತೂ ಭೂಮಿ ಅನ್ಯಾಯ ಮಾಡೋದಿಲ್ಲ, ಯಾವತ್ತೂ ಭೂಮಿ ಅನ್ಯಾಯ ಮಾಡೋದಿಲ್ಲ. ಬಟ್ ನಾವು ಬೆವರು ಹರಿಸ್ಬೇಕಷ್ಟೇ, ಎಸಿ ಹೆಚ್ಚುಗಳದಲ್ಲ, ಬೆವರು ಹರಿಸ್ಬೇಕು. ನಾವ ಸ್ವತಃ ಸತ್ರ ಮಾತ್ರ ಸ್ವರ್ಗ ಸಿಗ್ತೈತಿ. ನಾವು ಆಳುಗಳನ್ನ ನಂಬ್ಕೊಂಡು ಹೋದ್ರೆ ಏನು ಸಿಗೋದಿಲ್ಲ. ಅದಕ್ಕೆ ನಾವು ಪರಿಶ್ರಮ ಪಟ್ಟರೆ 100% ಏನಪ್ಪಾ ಅಂದ್ರೆ ಸುಖ ಸಿಗ್ತದ, ಅದರಿಂದ ಸಂಪತ್ತು ಸಿಗ್ತೈತಿ. ಅದಕ್ಕೆ ಲೆನಿನ್ ಏನಪ್ಪಾ ಅಂದ್ರ ರೈತರಿಗಾಗಿನೇ ಭೂಮಿಯ ಉಳುವಂತ ಒಡೆಯರಿಗೆ ಏನದಲ್ಲ, ಭೂಮಿಯನ್ನ ಉಳುಮೆ ಮಾಡ್ತಕ್ಕಂಥವ್ರಿಗೆ ಭೂಮಿ ಕೊಟ್ಟು ಅವರಿಗೆ ಕೃಷಿ ಸಾಲ ಕೊಡ್ತಕ್ಕಂಥ ಕೆಲಸ ಮಾಡ್ತಾನೆ. ಅದ್ರಿಗೆ ಆರ್ಥಿಕ ಅಭಿವೃದ್ಧಿ ಆಗ್ತೈತಿ. ಇನ್ನ ಕಾರ್ಮಿಕರು ಏನದಾರಲ್ಲ, ಆ ಕಾರ್ಮಿಕರ ಕೂಲಿಯನ್ನ ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ನೀವು ಕೂಲಿ ಹೆಚ್ಚು ಮಾಡ್ರಿ, ನೀವು ಕೆಲ್ಸಕ್ಕೆ ಬರಕ್ ಚಾಲು ಮಾಡಿಬಿಡ್ತಾರೆ. ಕಡಿಮೆ ಮಾಡಿದ್ರೆ ಬರಕ್ ಚಾಲು ಮಾಡೋದಿಲ್ಲ. ಭಾಳ ಜನ ಹೇಳ್ತಿದ್ರೆ ಈ ಉಚಿತವಾಗಿರ್ತಕ್ಕಂಥ ಯೋಜನೆ ಕೊಡೋದ್ರಿಂದ ಕೆಲ್ಸಕ್ಕೆ ಯಾರು ಬರಾಕತ್ತಿಲ್ರಿ ಅಂತ. ಹೌದೇನು? ಉಚಿತವಾದ ಕೊಡೋದ್ರಿಂದ ಬರಾಕತ್ತಿಲ್ಲನು? ನಾನು ಭಾಳ ಸರಿ ಅದನ್ನು ಯೋಚನೆ ಮಾಡ್ಕೊಂತಿದ್ದೆ. ನಾನು ಆಡಳಿತ ಪಕ್ಷದಲ್ಲಿ, ಬಿಜೆಪಿ ಆಡಳಿತ ಪಕ್ಷದಲ್ಲಿ ಇರೋಕಂತ ಸಂದರ್ಭದೊಳಗ ಬಿಜೆಪಿ ಜನರ ಜೊತೆ ಮನ್ಯಾಗ ಹೋಗಿ ಕುಂತು ಮಾತಾಡುವಾಗ ಹೇಳ್ತಿದ್ರು ಅವ್ರು, ಉಚಿತವಾಗಿ ಕೊಡೋದ್ರಿಂದ ನಮ್ ಜನ ಸೋಮಾರಿ ಆಗಾಕತ್ತಾರ್ರಿ, ದುಡ್ಯಾಕ ಯಾರು ಕೆಲ್ಸಕ್ಕೆ ಸಿಗಾಕತ್ತಿಲ್ರಿ. ಅಂದ್ರೆ ದುಡ್ಯಾಕ ಯಾರಿಗೆ ಕೆಲ್ಸಕ್ಕೆ ಸಿಗಾಕ್ತಿಲ್ಲ? ಶ್ರೀಮಂತರಿಗೆ ಖರೇನೆ ಸಿಗಾಕತ್ತಿಲ್ಲ. ರೈಸ್ ಅಕ್ಕಿ ಫ್ರೀ ಕೊಡೋದ್ರಿಂದ ಕೆಲ್ಸಕ್ಕೆ ಸಿಗಾಕತ್ತಿಲ್ಲ, ಕರೆಂಟ್ ಫ್ರೀ ಬರೋದ್ರಿಂದ ಕೆಲ್ಸಕ್ಕೆ ಬರಾಕತ್ತಿಲ್ಲ. ಇದನ್ನ ನಾನು ನಿರಾಣಿ ಅವ್ರ ಮನೆಯೊಳಗೆ ಕುಂತಾಗ ಭಾಳ ಚಂದ ಮಾತಾಡಿದ್ರು ಅವ್ರು. ಸುಮ್ಮನೆ ನಾವು ಹಿಂಗೆ ಮಾತಾಡಕ್ಕೆ ಎದುರು ಕುಂತು ಬಿಡ್ತೀವಿ, ಅವ್ರು ಮಾತಾಡ್ಕೊಂತ ಹೇಳ್ತಿರ್ತಾರೆ. ಅವ್ರು ಹೇಳಿದ್ರು, ಸರ್ ಇದನ್ನೆಲ್ಲ ಪೊಲಿಟಿಕಲ್ ಅಜೆಂಡಾ, ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಮಾತು. ಅಕ್ಕಿ ಕೊಟ್ರೆ, ಗೋಧಿ ಕೊಟ್ರೆ, ರೇಷನ್ ಕೊಟ್ರೆ, ಕರೆಂಟ್ ಫ್ರೀ ಕೊಟ್ರೆ ಕರೆಂಟ್ ಏನ್ ತಿನ್ನಕಾಗ್ತೈತೇನು? ಬರೀ ಅಕ್ಕಿ ಎಟ್ಟು ತಿನ್ನಕಾಗ್ತೈತೇನು? ಆ ಅಕ್ಕಿಗೆ ಹಾಕಕ್ಕೆ ಉಪ್ಪರ ಬೇಕೋ? ಹೌದಲ್ಲ? ಅದ್ರಾಗ ಹಾಕೊಂಡ್ ಏನಾರ ಬ್ಯಾಳಿ ಮಾಡ್ಕೊಂಡ್ ತಿನ್ಬೇಕಂದ್ರೆ ಬ್ಯಾಳಿ ಬೇಕೋ ಬೇಡ? ಅದಕ್ಕೆ ಖಾರ ಬೇಕೋ ಬೇಡ? ಅದಕ್ಕೆ ಎಣ್ಣೆ ಬೇಕೋ ಬೇಡ? ಮತ್ತ ಅದ್ರ ಸಲುವಾಗಿ ದುಡಿಬೇಕೋ ಬೇಡ? ಅದ್ರ ಸಲುವಾಗಿ ದುಡಿಬೇಕು ಬೇಡ? ಮತ್ತ ಅದ್ರ ಸಲುವಾಗಿ ದುಡಿಲೇಬೇಕು. ಯಾರು ದುಡಿಲಾರ್ದ ತಿನ್ನೋರು ಯಾರು ಇಲ್ಲ, ಎಲ್ಲರೂ ದುಡಿಲೇಬೇಕು, ಎಲ್ಲರೂ ದುಡಿತಾರ. ಇವರು ಈ ಬೇಡಿಕೆಗಳ ಸಲುವಾಗಿ ಏನಪ್ಪಾ ಅಂತಾರ, ವೇತನ ಹೆಚ್ಚು ಮಾಡದೇ ಇರೋದ್ರಿಂದ ಅವ್ರ ಕಡೆ ಜನ ಬರಾಕತ್ತಿಲ್ಲ. ಕಡಿಮೆ ವೇತನ ಕೊಡೋದ್ರಿಂದ. ಹೆಚ್ಚು ವೇತನ ಮಾಡಿದ್ರೆ ಬಂದೇ ಬರ್ತಾರೆ. ಅದಕ್ಕೆ ಲೆನಿನ್ ಏನ್ ಮಾಡ್ತಾನಪ್ಪ ಅಂದ್ರೆ ಕಾರ್ಮಿಕರಿಗೆ, ಕೂಲಿ ಮಾಡ್ತಕ್ಕಂಥವ್ರು ವೇತನವನ್ನ ಹೆಚ್ಚು ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ನಾನು 100 ರೂಪಾಯಿ ಕೊಡ್ತೇನೆ, ನೀವು ಯಾರಾದ್ರೂ 200 ರೂಪಾಯಿ ಕೊಡ್ತೇನೆ ಅಂದ್ರೆ ಏನ್ ಮಾಡ್ತಾರೆ ಕೆಲಸ ಮಾಡೋರು? ನಿಮ್ ಕಡೆ ಬಂದ್ಬಿಡ್ತಾರೆ. ನೀವು ಅದನ್ನ ಕಡಿಮೆ ಮಾಡ್ಕೊಂಡು ಬಂದ್ರಂದ್ರೆ ಆಗೋದಿಲ್ಲ. ಅದಕ್ಕೆ ವೇತನ ಬಹಳ ಮುಖ್ಯವಾಗಿ ಅದನ್ನ ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಅದ್ರ ಜೊತೆ ಯಾರು ಕೆಲಸ ಮಾಡ್ತಾರಲ್ಲ, ನೋಡ್ರಿಪ್ಪ ನೀವು ನಮ್ಮ ಮಲ್ಲಕ್ಕೆ ಕೆಲ್ಸಕ್ಕೆ ಬಂದ್ರಿ, ನಮ್ಮ ಕಾರ್ಖಾನೆ ಒಳಗೆ ಕೆಲ್ಸಕ್ಕೆ ಬಂದ್ರಿ, ನಿಮ್ಗ ಇಷ್ಟು ಪಗಾರ ಕೊಡ್ತೀವಿ. ಅದ್ರ ಜೊತೆ ಏನಪ್ಪಾ ಅಂದ್ರೆ ಬೆಳಗ್ಗೆ ಜಲ್ದಿ ಬಂದ್ರೆ ನಾಷ್ಟ ಕೊಡ್ತೀವಿ, ಮಧ್ಯಾಹ್ನದಾಗ ನಿಮ್ಗೆ ಊಟಕ್ಕೆ ಕೊಡ್ತೀವಿ, ಬೆಳಗ್ಗೆ ಕರ್ಕೊಂಡು ಬರ್ತೀವಿ, ಸಾಯಂಕಾಲ ಒಯ್ದು ವಾಪಸ್ ಬಿಡ್ತೀವಿ. ಇದರಿಂದ ಏನಾಗ್ತದೆ? ಕಾರ್ಖಾನೆಗಳಲ್ಲಿ ಹೀಗೆ ಮಾಡೋದ್ರಿಂದ ಕಾರ್ಮಿಕರಿಗೆ ಕಲ್ಯಾಣ ಆಗ್ತೈತಿ, ಕಾರ್ಮಿಕರೊಳಗೆ ಸುಧಾರಣೆಗಳಾಗ್ತಾವ. ಅವರಾಗೆ ಬಂದ್ರೆ ಏನಾಗ್ತೈತಿ? ಅವರಾಗೆ ಬಂದ್ರೆ ಯಾವಾಗ ಬೇಕಾದಾಗ ಬರ್ತಾರೆ. ಕರೆಕ್ಟ್ ಆಗಿ ನೀವು ಹೋಗಿ ಕರ್ಕೊಂಡ್ ಬರಕ್ ಬಸ್ ನಿಂತ್ರಂದ್ರೆ ಬಸ್ಸಿನ ಟೈಮಿಗೆ ಬರ್ಬೇಕು, ರೊಕ್ಕ ಉಳಿತೈತಿ. ಬಸ್ಸಿನ ಟೈಮ್ ಬರ್ಬೇಕು. ನಿಮ್ಗೆ ಊಟ ಮಾಡಕ್ ನೀವು ಡಬ್ಬಿ ಕಟ್ಕೊಂಡು ತಂದು ಊಟ ಮಾಡಿಬಿಡ್ರಿ ಅಂತಂದ್ರೆ ಊಟ ಮಾಡಕ್ಕೆ 2 ತಾಸು ಮಾಡ್ತಾರೆ. ಊಟ ಅವರೇ ಕೊಟ್ಬಿಟ್ರಂದ್ರೆ ಕರೆಕ್ಟ್ ಟೈಮಿಗೆ ಊಟ ಕೊಡ್ಬೇಕು. ಅರ್ಧ ತಾಸ್ನಾಗ ಊಟ ಮುಗಿತೈತಿ, ಮತ್ತೆ ಕೆಲಸ ಚಾಲು ಆಗ್ತೈತಿ. ವಾಪಸ್ ಒಯ್ದು ಬಿಡ್ತೀವಿ ಅಂತಂದ್ರೆ ಕರೆಕ್ಟ್ ಟೈಮಿಗೆ ಬಿಡ್ತಾರೆ, ಕರೆಕ್ಟ್ ಒಯ್ದು ಬಿಡ್ತಾರೆ. ಇಲ್ಲ ಅಂತಂದ್ರೆ ಊರಿಗೆ ಹೋಗೋದಾಗ್ತದೆ ಜಲ್ದಿ ಅಂತೇಳಿ ಜಲ್ದಿನ ಮಕ್ಳು ಹಾಕೊಂಡು ಹೋಗ್ತಾರೆ. ಇದರಿಂದ ಸರ್ಕಾರಕ್ಕೆ ಲಾಭ ಆಗ್ತೈತಿ, ಇದರಿಂದ ಕಾರ್ಖಾನೆಗಳ ಮಾಲೀಕರಿಗೆ ಲಾಭ ಆಗ್ತೈತಿ. ಅದರ ಸಲುವಾಗಿ ಏನಪ್ಪಾ ಅಂತಂದ್ರ ಇಂಥ ಯೋಜನೆಗಳನ್ನ ಲೆನಿನ್ ತಗೊಂಡ್ ಬರ್ತಾನೆ. ನಿಮ್ಗೇನಾರ ಆರಾಮ್ ತಪ್ತು ಅಂತಂದ್ರ ಸುಟ್ಟಿ ಮಾಡೋದಕ್ಕಿಂತ ಹೆಚ್ಚು ಏನಪ್ಪಾ ಅಂದ್ರೆ ನಾವ ಇಲ್ಲೇ ಡಾಕ್ಟರ್ನ ಕರೆಸಿ, ಇಲ್ಲೇ ಒಬ್ರು ಫಿಕ್ಸ್ ಡಾಕ್ಟರ್ ಇತ್ತು, ಇಲ್ಲೇ ಚಿಕಿತ್ಸೆ ಕೊಡ್ತೀವಿ, ವೈದ್ಯಕೀಯ ಸೌಲಭ್ಯಗಳನ್ನ ಒದಗಿಸ್ತೀವಿ. ಇದ್ರ ಜೊತೆ ಏನಾದ್ರೂ ನಿಮ್ಮ ಮನೆಯೊಳಗ, ನಮ್ಮ ಕಾರ್ಖಾನೆದೊಳಗ, ನಮ್ಮ ಫ್ಯಾಕ್ಟ್ರಿದೊಳಗ, ನಮ್ಮ ಇದ್ರೊಳಗ ದುಡಿತಕ್ಕಂತ ಜನರ ಮದ್ವೆ ಒಳಗೆ ಯಾರ್ದಾರ ಆ ಕಾರ್ಖಾನೆ ದುಡಿತಕ್ಕಂಥವ್ರದ್ದು ಅಥವಾ ಅವ್ರ ಮಕ್ಕಳದ ಮದುವೆ ಇದ್ದು ಅಂತಂದ್ರೆ ಅಂತ ಮದುವೆಗಳನ್ನ ಸಾಮೂಹಿಕ ವಿವಾಹ ಮಾಡೋದ್ರ ಮೂಲಕ ಮದುವೆ ಮಾಡ್ಕೊಂತೀವಿ. ನೀವೇನು ಖರ್ಚು ಹಾಕೋದೇ ಬೇಡ, ನಾವೆಲ್ಲ ನೋಡ್ಕೊಳ್ತೀವಿ. ಇದರಿಂದ ಏನಾಗ್ತದೆ? ಕಾರ್ಮಿಕರ ಸ್ಥಿತಿ ಬಹಳಷ್ಟು ಸುಧಾರಣೆ ಆಗ್ತದೆ. ಅಂತ ಯೋಜನೆಗಳನ್ನ ತಗೊಂಡ್ ಬರ್ತಾನೆ. ರಜೆಗಳನ್ನ ನೀಡೋದು ಅಂತ, ಸೂಟಿ ಮಾಡಿದ್ರೆ ಪಗಾರ ಕಟ್ ಮಾಡೋದಿಲ್ಲ, ಸೂಟಿ ಇಷ್ಟಿಷ್ಟು ದಿನ ಸೂಟಿ ಅದಾವ, ಅದನ್ನ ನೀವು ಬಂದ್ರಿ ಅಂತಂದ್ರೆ ಅದನ್ನ ಮತ್ತೊಮ್ಮೆ ಯಾವಾಗಾದ್ರೂ ಸೂಟಿ ಮಾಡ್ಬೋದು, ರಜಾ ದಿನಗಳನ್ನ ಒದಗಿಸೋದು ಅಂತ.
ಅದಕ್ಕೆ ಕಾರ್ಮಿಕರ ಸ್ಥಿತಿಯನ್ನು ಸುಧಾರಣೆ ಮಾಡೋದ್ರ ಮೂಲಕ ಆರ್ಥಿಕವಾಗಿ ಸಬಲರಾಗ್ತಕ್ಕಂಥ ಕೆಲಸ ಮಾಡ್ತಾನೆ. ಇದ್ರ ಜೊತೆ ಚಿಲ್ಲರೆ ವ್ಯಾಪಾರಕ್ಕೆ ಏನಪ್ಪಾ ಅಂದ್ರೆ ವ್ಯಾಪಾರದೊಡನೆ ಪೈಪೋಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ತನ್ನದೇ ಆಗಿರ್ತಕ್ಕಂಥ ಚಿಲ್ಲರೆ ವ್ಯಾಪಾರ ಮಳಿಗೆಗಳನ್ನ ಸ್ಟಾರ್ಟ್ ಮಾಡ್ತಾನೆ. ಯೋಚನೆ ಮಾಡ್ರಿ ನೀವು, ಈ ಸೂಪರ್ ಮಾರ್ಕೆಟ್ಸ್ಗಳಂತ ಅದಾವಲ್ಲ, ಸೂಪರ್ ಮಾರ್ಕೆಟ್ಸ್ ಅದಾವಲ್ಲ, ಇದನ್ನ ಸರ್ಕಾರ ಮಾಡಿದ್ರೆ ಹೆಂಗಾಗ್ತತಿ? ಅಲ್ಲ, ಸರ್ಕಾರ ಮಾಡಿದ್ರೆ ಹೆಂಗಾಗ್ತದೆ ಅಂತ. ಸೂಪರ್ ಮಾರ್ಕೆಟ್ ಸರ್ಕಾರ ಮಾಡಿದ್ರೆ ಹೆಂಗಾಗ್ತದೆ? ಸರ್ಕಾರ ಮಾಡಿದ್ರೆ ಹೆಂಗಾಗ್ತತಿ? ಸರ್ಕಾರಕ್ಕೆ ಕೊಡೋ ಟ್ಯಾಕ್ಸ್ ಏನು ಜನರಿಗೆ ಕೊಡ್ತಾರಲ್ಲ, ಕತ್ರಿ ಹೊಡೆದು ಏನು ವ್ಯಾಪಾರಿಗಳು ಕೊಡ್ತಾರಲ್ಲ, ಸೂಪರ್ ಮಾರ್ಕೆಟ್ ದವ್ರು ಏನು ಕೊಡ್ತಾರಲ್ಲ, ರಿಲಯನ್ಸ್ ದಂತವು ಮಾರ್ಕೆಟ್ಗಳು ಏನಿದಾವಲ್ಲ, ಡಿ ಮಾಡಿದಂತ ಮಾರ್ಕೆಟ್ಗಳದಲ್ಲ, ಅವರು ಸರ್ಕಾರದಿಂದ ತೆರಿಗೆ ತುಂಬುವಂತ ಸಂದರ್ಭದಾಗ ಎಷ್ಟು ತೆರಿಗೆ ಹೊಡೆಯಂಗಿಲ್ಲ. ಅದನ್ನೇ ವಸ್ತುಗಳ ಬೆಲೆ ಕಡಿಮೆ ಇಟ್ಟು ಜನರಿಗೆ ಲಾಭ ಆಗ್ಲಿ ಅಂತ ಸರ್ಕಾರನ ಯಾಕೆ ಅಂತ ಮಳಿಗೆಗಳನ್ನು ನಡೆಸಬಾರ್ದು? ನಡೆಸಿದ್ರೆ ಲಾಭ ಆಗ್ತೈತಲ್ಲ. ಸರ್ಕಾರನ ನೇರವಾಗಿ ರೈತರಿಂದ ಕೊಂಡ್ಕೊಳ್ಳೋದು ಮತ್ತೆ ರೈತರಿಗೆ ಕೊಡುವಂತ ಯೋಜನೆ ಮಾಡಿದ್ರೆ ಯಾಕೆ ಆಗಂಗಿಲ್ಲ? ಅದನ್ನ ಮಾಡ್ಬೋದಲ್ಲ? ಹೌದು, ಮಾಡ್ಬೋದಲ್ಲ. ಊರಿಗೊಂದು ರೇಷನ್ ಅಂಗಡಿ ಹೆಂಗ ಅದಾವಲ್ಲ, ಊರಿಗೊಂದು ಸರ್ಕಾರಿ ಅಂಗಡಿಗಳು ಅಂತ ಮಾಡಿದ್ರೆ ಎಲ್ಲರೂ ಅಲ್ಲೇ ಕಡಿಮೆ ಬೆಲೆದಾಗ ಕೊಂಡ್ಕೊಂತಾರ. ಅದನ್ನೇ ಲೆನಿನ್ ಮಾಡ್ದ. ಲೆನಿನ್ ಏನ್ ಮಾಡಿದೆ ಅಂದ್ರೆ ಚಿಲ್ಲರೆ ವ್ಯಾಪಾರಕ್ಕಾಗಿ ವ್ಯಾಪಾರ ಮಳಿಗೆಗಳನ್ನ ಪ್ರಾರಂಭ ಮಾಡ್ತಾನೆ. ಚಿಲ್ಲರೆ ವ್ಯಾಪಾರಕ್ಕಾಗಿ ಸರ್ಕಾರದಿಂದ ವ್ಯಾಪಾರಿ ಮಳಿಗೆಗಳನ್ನ ಪ್ರಾರಂಭ ಮಾಡ್ತಾನೆ. ನಾವು ಹಂಗ್ ಮಾಡಿದ್ರೆ ನಮ್ಗೆ ಭಾಳ ಇದು ಅದಾವ. ಎಂತ ವಿಚಿತ್ರ ಅಂತಂದ್ರೆ, ನಮ್ಮ ರೈತರು 30 ರೂಪಾಯಿಕ 40 ರೂಪಾಯಿಕ ಲೀಟರ್ ಹಾಲು ಮಾರ್ತಾರ. 30 ರೂಪಾಯಿಗೆ ಲೀಟರ್ ಹಾಲು ಯಾರಿಗ್ ಮಾರ್ತಾರ? 30 ರೂಪಾಯಿಗೆ ಲೀಟರ್ ಹಾಲನ್ನ ಏನ ಹಾಲಿನ ಇದು ಇರ್ತಾವಲ್ಲ, ಏನದ ಡೈರಿ, ಡೈರಿ ಹಾಲಿನ ಡೈರಿಗೆ ಏನಪ್ಪಾ ಅಂತಂದ್ರೆ ಮಾರ್ತಾರ 30 ರೂಪಾಯಿಗೆ ಲೀಟರ್ ಹಾಲು. ನಾನು ಹೇಳ ರೈತರಿಗೆ ರೈತರು ಏನು ಹೈನುಗಾರಿಕೆ ಮಾಡೋರು 30 ರೂಪಾಯಿದಿಂದ 40 ರೂಪಾಯಿ ಒಳಗೆ ಹಾಲು ಕೊಡ್ತಾರ 1 ಲೀಟರ್ಗೆ. ಯಾರಿಗೆ? ಹೈನುಗಾರಿಕೆ ಅದಾವಲ್ಲ, ಹಾಲು ಉತ್ಪನ್ನ ಮಾಡ್ತಕ್ಕಂಥ ಮಳಿಗೆಗಳಿಗೆ ಕೊಡ್ತಾರ. ಅದ ಹಾಲನ್ನ ವಾಪಸ್ಸು ಅದರೊಳಗಿನಿರ್ತಕ್ಕಂಥ ಹಾಲಿನ ಅಂಶ ತಗೊಂಡು ಬರೀ ವೈಟ್ ಆಗಿ ಕೆಮಿಕಲ್ ಮಿಕ್ಸ್ ಮಾಡಿ ಅದನ್ನ ಅವರು 70 ರೂಪಾಯಿ ಲೀಟರ್ ಮಾರ್ತಾರ. ಯಾರಿಗೆ ಲಾಭ ಆಗತೈತಿ? ಮತ್ತ ಅದನ್ನ ಸರ್ಕಾರ ಮಾಡಿದ್ರೆ ಹೆಂಗಾಗ್ತತಿ? ನಾನು ಅದನ್ನೇ ಹೇಳಾಕತ್ತೀನಿ. ಇಲ್ಲ ಅವ್ರು ನಮಗ್ ಕೊಡೋದಿಲ್ಲ, ನಮಗ್ ನೀರ್ ಮಿಕ್ಸ್ ಮಾಡಿ ಕೊಡ್ತಾರ ಅವ್ರು. ನಾವು ನೀರ್ ಮಿಕ್ಸ್ ಮಾಡಿದ್ರೆ ತಗೊಳಂಗಿಲ್ಲ ಅವ್ರು. ಅದ್ರದ್ದು ರೇಟ್ ಕಡಿಮೆ ಮಾಡ್ತಾರೆ. ನಾವು ಅಲ್ಲಿ ಫ್ಯಾಟ್ ಮೇಲೆ ರೇಟ್ ನಿಗದಿ ಮಾಡ್ತಾರೆ. ಅಲ್ಲ, ಯೋಚನೆ ಮಾಡ್ರಿ, ನಾವು ಇದನ್ನ ಬಹಳ ಯೋಚನೆ ಮಾಡ್ತಿರ್ತೀವಿ. ನಮ್ಮೂರೊಳಗ ಒಟ್ಟು ಎಷ್ಟು ಜನ ಹೈನುಗಾರಿಕೆ ಮಾಡ್ತಾರ, ಅದು ಎಲ್ಲ ಹಾಲನ್ನ ನಮ್ಮೂರೊಳಗ ಒಂದ್ ಅಂಗಡಿ ಮಾಡ್ಕೊಂಡು ಶೇಖರಣೆ ಮಾಡ್ಕೊಳ್ಳೋದ. ನಮ್ಮೂರೊಳಗೆ ಎಷ್ಟು ಪಾಕೆಟ್ ಹಾಲು ಹೋಗ್ತದಲ್ಲ, ಎಲ್ಲಾರು ನಮ್ಮ ಅಂಗಡಿ ಒಳಗ ಬಂದು ಹಾಲು ತಗೊಂಡ್ ಹೋಗ್ಬೇಕು. ಅವ್ರು ಹೆಂಗ ನೀರ್ ಮಿಕ್ಸ್ ಮಾಡ್ಲಾರ್ದ ಕೊಡ್ತಾರಲ್ಲ, ನಾವು ಹಂಗ ನೀರ್ ಮಿಕ್ಸ್ ಮಾಡ್ಲಾರ್ದ ಕೊಡ್ತೀವಿ. ಬಟ್ ನಮಗ ದುಡ್ದಿದ್ದಕ್ಕೆ ಪಗಾರ ಬರ್ಬೇಕು. ಅದಕ್ಕೆ 5 ರೂಪಾಯಿ ಲೀಟರ್ಗೆ ಹೆಚ್ಚಿಗೆ ಮಾಡ್ತೀವಿ ಅಂತಂದ್ರ ಎಷ್ಟು ಜನರಿಗೆ ಹೆಲ್ಪ್ ಆಗೋದಿಲ್ಲ? ಬಂಡವಾಳಶಾಹಿಗಳಿಗೆ ಹೆಲ್ಪ್ ಆಗ್ತತಿ? ಇಲ್ಲ, ಆಗೋದಿಲ್ಲ. ದುಡಿತಕ್ಕಂಥವ್ರಿಗೆ ಹೆಲ್ಪ್ ಆಗ್ತದೆ, ಸರ್ಕಾರಕ್ಕೆ ಸಹಾಯ ಆಗ್ತತಿ. ಅದನ್ನ ಮಾಡ್ಬೋದಲ್ಲ, ಬಟ್ ಅದನ್ನ ಸರ್ಕಾರ ಮಾಡೋದಲ್ಲ. ಲೆನಿನ್ ಅದನ್ನ ಮಾಡ್ತಾನೆ. ಚಿಲ್ಲರೆ ವ್ಯಾಪಾರಿ ಮಳಿಗೆಗಳನ್ನ ಮಾಡೋದ್ರ ಮೂಲಕ ಸಾಮಾನ್ಯರಿಗೆ, ಜನಸಾಮಾನ್ಯರಿಗೆ ಏನಪ್ಪಾ ಅಂದ್ರೆ ಅದರ ಉಪಯೋಗವನ್ನ ಕೊಡ್ತಕ್ಕಂಥ ಯೋಜನೆಯನ್ನ ಮಾಡ್ಕೊಂತಾನೆ. ಇದ್ರ ಜೊತೆ ಏನಪ್ಪಾ ಅಂತಂದ್ರ ಗ್ರಾಹಕರಿಗೆ ಸಹಕಾರಿ ಸಂಘಗಳನ್ನ, ಗ್ರಾಹಕರಿಗೆ ಏನು ವ್ಯಾಪಾರ ಮಾಡ್ತಕ್ಕಂಥವ್ರು ಅದಾರ, ಜನರು ಏನದಾರಲ್ಲ, ಅವರಿಗೆ ಸಹಕಾರಿ ಸಂಘಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ಅದಕ್ಕೆ ನಾವು ಅದನ್ನ ಸಹಕಾರಿ ಕೃಷಿ ಪತ್ತಿನ ಸಂಘ, ಮಹಿಳಾ ಸಹಕಾರಿ ಸ್ವಸಹಾಯ ಸಂಘ ಅಂದ್ರೆ ಸಂಘಗಳನ್ನ ಮಾಡ್ಕೊಳ್ಳೋದ್ರಿಂದ ಅವ್ರು ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕು ಅನ್ನೋಂಥ ಯೋಜನೆಯನ್ನ ತಗೊಂಡ್ ಬರ್ತಾನೆ. ಇದ್ರ ಜೊತೆ ಲೆನಿನ್ ಏನಪ್ಪಾ ಅಂತಂದ್ರೆ ಬೇಸಾಯ ಮಾಡ್ತಕ್ಕಂಥ ಸಂದರ್ಭದೊಳಗ ಮಿಶ್ರವಾಗಿರ್ತಕ್ಕಂಥ ಬೇಸಾಯಕ್ಕೆ ಉತ್ತೇಜನ ಕೊಡ್ತಾನೆ. ನೀವು ಒಂದೇ ಬೆಳೆ ಹಾಕಂಗಿಲ್ಲ. ಒಂದ್ಸರಿ ಹಾಕಿದ್ರೆ ಜೋಳನ ಹಾಕೋದು, ಒಂದ್ಸರಿ ಹಾಕಿದ್ರೆ ಮೆಕ್ಕೆಜೋಳನ ಹಾಕೋದು, ಒಂದ್ಸರಿ ಹಾಕಿದ್ರೆ ಬರೀ ಕಬ್ಬ ಹಾಕೋದು, ಹಂಗಲ್ಲ. ಮಿಶ್ರವಾಗಿರ್ತಕ್ಕಂಥ ಬೇಸಾಯ ಮಾಡ್ಬೇಕು. ಮಿಶ್ರ ಬೇಸಾಯವನ್ನ ಮಾಡೋದ್ರಿಂದ ಒಂದು ಬೆಳೆ ಹಾಳಾದ್ರೂ ಇನ್ನೊಂದು ಬೆಳೆ ಕೈ ಹಿಡಿತದ ಅಂತ ನಾವು ಬಹಳ ಜನರಿಗೆ ಹೇಳ್ತಿರ್ತೀವಿ. ರೈತರು ಏನ್ ಮಾಡ್ಬೇಕಂತಂದ್ರೆ ಕಬ್ಬು ಹಾಕಿದ್ರಂದ್ರೆ ಕಬ್ಬಿನ ಮೇಲೆ ನಂಬ್ಕೊಂಡು ಕೊಡೋಕ್ಕಿಂತ ಮುಂಚೆ ಕಬ್ಬು ದೊಡ್ಡದಾಗೋ ತನಕ 2 ಬೆಳೆ ತೆಗಿಬಹುದು. ಕಬ್ಬು ದಾಟದಾಗ ತನಕ 2 ಬೆಳೆ ತೆಗಿಬಹುದು. ಕಬ್ಬು ಹಚ್ಚಿದ ತಕ್ಷಣ ನೀವು ಕೊತ್ತಂಬರಿ ಹಚ್ಚಿಬಿಟ್ರಿ ಅಂತಂದ್ರೆ, ಕಬ್ಬು ಹಚ್ಚಿದ ತಕ್ಷಣ ಕಬ್ಬಿಂದ ಒಳಗನೆ ಸಾಲುಗಳ ಮಧ್ಯೆ ಇರ್ತದಲ್ಲ, ಅಲ್ಲಿ ಮೆಂತೆ ಹಚ್ಚಿಬಿಟ್ರಿ ಅಂತಂದ್ರ ಆರಾಮಾಗಿ 3 ರಿಂದ 4 ಬೆಳೆ ತೆಗಿಬಹುದು ಕಬ್ಬು ದೊಡ್ಡದಾಗೋ ತನಕ.
ಒಂದು ವರ್ಷಕ್ಕೆ ಕಬ್ಬು ಎಷ್ಟು ಬರ್ತಿತ್ತೋ 1 ಎಕರೆಕ ಅಷ್ಟ ಅದ 1 ವರ್ಷಕ್ಕೆ ಎಷ್ಟು ಬರ್ತಿತ್ತೋ ಅದನ್ನ ನೀವು 6 ತಿಂಗಳದೊಳಗೆ ಅದಕ್ಕಿಂತ ಹೆಚ್ಚು ಲಾಭ ತಗೊಂಡ್ ಬಿಡ್ಬೋದು. ಬಟ್ ರೈತರು ಅದನ್ನ ಯೋಚನೆ ಮಾಡಂಗಿಲ್ಲ, ಯಾಕಂದ್ರೆ ಕಸ ಭಾಳ ಆಗ್ತೈತಿ ಅಂತ. ಕಸ ಆಗ್ಲಾರ್ದಂಗ ನೋಡ್ಕೊಂಡ್ರ ತಾವ ಕಷ್ಟಪಟ್ಟು ದುಡಿದ್ರ ಮಿಶ್ರ ಬೇಸಾಯ ಮಾಡ್ಕೊಂಡ್ರ ಲಾಭ ಆಗೇ ಆಗ್ತದೆ. ಬಟ್ ನಾವು ಲಾಭದ ಯೋಚನೆಗಳನ್ನ ಮಾಡೋದೇ ಇಲ್ಲ. ನಾವು ಬಹಳ ಜನ ಯೋಚನೆ ಮಾಡ್ಕೊಂತೀವಿ 30-40 ಒಂದು ಸೈಟ್ ಇದ್ರೆ 30-40 ಒಂದು ಸೈಟ್ ಇದ್ರ ಅಂದ್ರೆ ಮನಿ ಕಟ್ಕೊಂಡ್ರ ಮನಿ ಮ್ಯಾಗ ಆರಾಮಾಗಿ ಬೆಳೆದು ಒಂದು ಕುಟುಂಬ ನಡೆಸಬಹುದು ಅಂತ. ಮನಿ ಮ್ಯಾಗ ಬೆಳೆದ ಒಂದು ಕುಟುಂಬ ನಡೆಸಬಹುದು. ರ್ಯಾಕ್ ಸಿಸ್ಟಮ್ ಮಾಡಬೇಕು, ರ್ಯಾಕ್ದೊಳಗೆ ಪ್ಲೇಟ್ಸ್ಗಳನ್ನ ಇಡಬೇಕು, 1 ಇಂಚು ಅಥವಾ 2 ಇಂಚು ಮಣ್ಣು ಹಾಕಬೇಕು, 1 ಇಂಚು ಅಥವಾ 2 ಇಂಚು ಮಣ್ಣು ಹಾಕಬೇಕು. ಅದ್ರೊಳಗೆ ಕೊತ್ತಂಬರಿನ ಆಗ್ಲಿ, ಪುದೀನಾನ ಆಗ್ಲಿ, ಮೆಂತ್ಯನ ಆಗ್ಲಿ ಬೆಳಿಬೇಕು. ಕಂಪಲ್ಸರಿ ರ್ಯಾಕ್ ಸಿಸ್ಟಮ್. ಅದನ್ನ ಬೆಳೆದ ತೆಗೆದ ಕಡೋದ, ಏನು ಮಣ್ಣು ಅಲ್ಲೇ ಇರ್ತೈತಿ, ನೀರು ಸಿಂಪಡಿಸೋದು, ಬೆಳೆ ಹಾಕೋದು, ಕಡೋದು. ಇಂತಿಷ್ಟು ದಿನಕ್ಕೆ ಬಂದ್ಬಿಡ್ತದೆ ಅದು. ಅದರಿಂದ ಲಾಭ ಆಗ್ತೈತಿ ಅಂತ. ಭಾಳ ಈಜಿ. 10 ರೂಪಾಯಿ 20 ರೂಪಾಯಿ kg ಮೆಕ್ಕೆಜೋಳ ಸಿಗ್ತೈತಿ, ಹೌದಲ್ಲ? 10 ರೂಪಾಯಿ 20 ರೂಪಾಯಿ kg ಮೆಕ್ಕೆಜೋಳ ಸಿಗ್ತೈತಿ. ಮೇವು ಹೆಂಗೆ kg ಸಿಗ್ತೈತಿ? 10 ರೂಪಾಯಿ kg ಸಿಗ್ತೈತಿ. ನಾರ್ಮಲ್ ಆಗಿ 10 ರೂಪಾಯಿ kg ಮೇವು ಸಿಗ್ತೈತಿ. ಮೆಕ್ಕೆಜೋಳ 10 ರೂಪಾಯಿ kg, ಮೇವನು 10 ರೂಪಾಯಿ kg. 10 ರೂಪಾಯಿ kg ಇದ್ದಿದ್ದು ಮೆಕ್ಕೆಜೋಳ ತಂದು ಅದನ್ನು ನಾವು ನೀರು ಹಾಕಿ ಅದನ್ನು ಮೊಳಕೆ ಒಡೆದ ಮ್ಯಾಗ ಅದನ್ನ ಪ್ಲೇಟ್ನ್ಯಾಗ ಹಾಕಿ ಅದನ್ನ ಎತ್ತರಕ್ಕೆ ಮಾಡಿ 1 ತಿಂಗಳ ತನಕ ಬಿಟ್ರಿ ಅಂದ್ರೆ ಇಷ್ಟು ಎತ್ತರಕ್ಕೆ ಬರ್ತೈತಿ. ಅದು ಅಂದ್ರೆ 1-2 ಅಡಿ ಬರ್ತೈತಿ. 2 ಅಡಿ ಬಿಟ್ಟ ಮೇಲೆ ಅದನ್ನ ಜಾಡ್ಸ್ಕೊಂಡ್ ತಗೊಂಡ್ ಸುತ್ತಿ ಕೊಟ್ಟು ಬಿಟ್ರಿ ಅಂತಂದ್ರೆ ಸಾಕು. 1 kg ಏನೇ ಇಲ್ಲ ಅಂತಂದ್ರೆ 10ರಿಂದ 20 kg ಆಗಿರ್ತೈತಿ 1 kg ಮೆಕ್ಕೆಜೋಳ. ನಾ ಕಡಿಮೆ ಹೇಳಕತ್ತೇನ, ನಾನು 20 kg ಆಗ್ತೈತಿ. 10 ರೂಪಾಯಿ kg ಕೊಟ್ರೆ ಹೆಂಗಾಯ್ತದೆ? ಲಾಭ ಎಷ್ಟಾಗ್ತದೆ? 1 ತಿಂಗಳದಾಗ 1 ತಿಂಗಳದಾಗ ಎಷ್ಟು ಪಟ್ಟು ಹೆಚ್ಚಿಗದಂಗಾತು. ಇದು ರೈತರು ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಇಂಥ ಕೆಲಸಗಳನ್ನ ಮಾಡ್ಕೊಂತಿರ್ಬೇಕು ಅಂತ. ಅದಕ್ಕೆ ಏನಪ್ಪ ಅಂದ್ರೆ ಮಿಶ್ರ ಬೇಸಾಯಕ್ಕೆ ಹೆಚ್ಚಿನ ಮಾನ್ಯತೆಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾನೆ. ಸಣ್ಣ ಹಿಡುವಳಿ ಮತ್ತು ದೊಡ್ಡ ಹಿಡುವಳಿದಾರರು ಏನಿದಾರಲ್ಲ ಅವ್ರಿಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸಗಳನ್ನ ಲನೀನ್ ಏನಪ್ಪಾ ಅಂದ್ರೆ ಮಾಡ್ತಾನೆ. ಲನೀನ್ ಮಾಡ್ತಕ್ಕಂಥ ಯೋಜನೆಯೊಳಗೆ ಬಹಳ ಮುಖ್ಯವಾಗಿ ಇದ್ದೇನು ಅಂತಂದ್ರೆ ರಷ್ಯಾವನ್ನ ಆರ್ಥಿಕವಾಗಿ ಸಬಲವನ್ನಾಗಿ ಮಾಡಬೇಕು ಅನ್ನೋದು ಒಂದೇ ಉದ್ದೇಶ ಆಗಿತ್ತು. ಆರ್ಥಿಕವಾಗಿ ರಷ್ಯಾವನ್ನ ಬಲಿಷ್ಠ ಮಾಡಬೇಕು ಅಂತ. ಆಹಾರದ ಅಭಾವ ಏನಿತ್ತಲ್ಲ ಅದನ್ನ ಸರಿದೂಗಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಹೊಸ ಆರ್ಥಿಕ ನೀತಿಯನ್ನ ತಗೊಂಡ್ ಬರ್ತಾನೆ. ಈ ಲೆನಿನ್ನ ಹೊಸ ಆರ್ಥಿಕ ನೀತಿಯ ಕುರಿತು HAL ಫಿಶರ್ ಅನ್ನುವಂತ ಒಬ್ಬ ಇತಿಹಾಸಕಾರ ಹೇಳ್ತಾನೆ ಲೆನಿನ್ ಬಗ್ಗೆ. ಲೆನಿನ್ನ ಒಟ್ಟು ಯೋಜನೆದ ಏನಾಗಿತ್ತು ಅಂತಂದ್ರೆ, ಅವನ ಆಡಳಿತದ ಗುರಿ ಏನಾಗಿತ್ತು ಅಂತಂದ್ರೆ, ಒಂದು ದೇಶ ಏನಿತ್ತು ಅಂತಂದ್ರೆ ರಷ್ಯಾದ ಪ್ರತಿಯೊಬ್ಬ ರೈತ ಕಲಿತವಾಗಿರ್ಬೇಕು ಅಂತ, ಎಜುಕೇಟೆಡ್ ಕೃಷಿಕ ಆಗಿರ್ಬೇಕು. ಶಿಕ್ಷಿತ ರೈತನಿಗೆ ಮತ್ತು ಅಶಿಕ್ಷಿತ ರೈತನಿಗೆ ಬಹಳ ವ್ಯತ್ಯಾಸಗಳದಾವ. ಶಿಕ್ಷಿತ ಅಂತಂದ್ರೆ ನೀವು ಡಿಗ್ರಿ ಮುಗಿಸ್ಕೊಂಡವ್ರು ಹೇಳಕತ್ತಿಲ್ಲ, ನಾನು ಕಾಲೇಜ್ ಮುಗಿಸ್ಕೊಂಡವ್ರು ಹೇಳಕತ್ತಿಲ್ಲ. ಆ ಕೃಷಿ ಒಳಗ ಜ್ಞಾನ ಇರುವಂತ ಕೃಷಿಕರಿಗೆ, ಕೃಷಿಯ ಗಂಧಗಳಿನೇ ಗೊತ್ತಿಲ್ಲಾರ್ದ ಕೃಷಿಕರಿಗೆ, ಕೃಷಿ ಒಳಗೆ ಜ್ಞಾನ ಇರುವಂತ ಕೃಷಿಕರಿಗೆ. ಅದಕ್ಕೆ ಜ್ಞಾನ ಅಂತಂದ್ರೆ ಆ ಶಿಕ್ಷಣ ಬೇಕ, ಆ ಬೆಳೆ ಬಗ್ಗೆ ಆ ಜ್ಞಾನ ಬೇಕು ಅಂತ ಎಲ್ಲ ಓದು ಬರ್ತಕ್ಕಂಥ ಕೃಷಿಕರು ಇರಬೇಕು. ಪ್ರತಿಯೊಂದು ಮನೆಯೊಳಗೆ ದೀಪ ಇರಬೇಕು ಅಂತ, ಪ್ರತಿಯೊಂದು ಮನೆಯೊಳಗೆ ದೀಪ ಇರಬೇಕು, ಕರೆಂಟ್ ಕೊಡಬೇಕು ಅಂತ ಪ್ರತಿ ಮನೆಗೆ ಇರ್ಬೇಕಂತ. ಈಗೂ ಐತಲ್ಲ, ಈಗೂ ಭಾಳ ಹಳ್ಳಿ ಒಳಗೆ ಕರೆಂಟೇ ಇಲ್ಲ ನಮ್ಮ ದೇಶದಾಗ. ನಮ್ಮ ದೇಶದೊಳಗೆ ಇವತ್ತಿಗೂ ಬಹಳಷ್ಟು ಹಳ್ಳಿಗಳೊಳಗೆ ಕರೆಂಟಿನ ಸೌಲಭ್ಯಗಳಿಲ್ಲ, ಬಸ್ಸಿನ ಸೌಲಭ್ಯಗಳಿಲ್ಲ, ರಸ್ತೆ ಸೌಲಭ್ಯ ಇಲ್ಲ. ಇನ್ನ ಚುಮ್ಮನೆ ಹಚ್ಕೊಂಡಿರ್ತಾರ, ಚುಮ್ಮನೆ ಹಚ್ಕೊಂಡ. ನನಗೆ ಇದ ಮಾತ ನನಗೆ ಬ್ಯಾಂಕ್ದಾಗ ಕೇಳಿದ್ರು. ನಾನು ಬ್ಯಾಂಕದ ಅಕೌಂಟ್ ತೆಗೆಸ್ಕೊಂಡು ಬರಕ್ಕೆ ಹೋಗಿದ್ದೆ SBIಕ್ಕೆ. ನಾನು ಅಂಗಡಿಯಾಗ ಕೆಲಸ ಮಾಡೋ ಸಂದರ್ಭದಾಗ ಓನರ್ ರೊಕ್ಕ ಕೊಟ್ಟಿದ್ರು, ಓನರ್ ಮಾವ ರೊಕ್ಕ ಕೊಟ್ಟಿದ್ದು, ಧಾರವಾಡದಾಗ ಇರ್ತಿದ್ರು. 500 ರೂಪಾಯಿ ಕೊಟ್ಟಿದ್ರು. ಆಗ ಚಿಕ್ಕಾಪುಟಿ ತಿಂಗಳಿಗೆ ದುಡಿಯಾಗ 500 ರೂಪಾಯಿ ಪಗಾರ ಇತ್ತು. ಬಟ್ ಅವ್ರು 500 ರೂಪಾಯಿ ಕೊಟ್ಟಿದ್ರು. ಅದನ್ನ ಇಟ್ಕೊಂಡು ಕೂತಿದ್ದೆ 6 ತಿಂಗಳು. 6 ತಿಂಗಳು ಬಂದ ಮೇಲೆ ಕೇಳಿದ್ರು ಅವ್ರು, ಏನು ಮಾಡಿದೆ ರೊಕ್ಕ ಅಂತೇಳಿ. ಮುಸ್ಲಿಮ್ಸು ಪಕ್ಕ ಬ್ರಾಹ್ಮಣರಂಗೆ ಮಾತಾಡ್ತಿದ್ರು. ಏನು ಮಾಡಿದ್ಯಾ ಅಂತಂದು, ಏನಿಲ್ಲ ಹಂಗೆ ಇಟ್ಕೊಂಡು ಕೂತೇನ್ರಿ ಅಂತಂದೆ. ಹೋಗ ಏನು ಮಾಡ್ಬೇಕಂದು, ಬ್ಯಾಂಕ್ ಅಕೌಂಟ್ ಹಂಗಂತ ತಗೋ, ಇನ್ನೊಂದು 500 ರೂಪಾಯಿ ಹೋಗಿ ಬ್ಯಾಂಕ್ ಅಕೌಂಟ್ ತೆಗೆಸಂದ್ರು. ಹೋದ್ನಿ. ಅಲ್ಲಿ ಅಕೌಂಟ್ ತೆಗಿಸ್ಬೇಕಂದ್ರೆ ಕರೆಂಟ್ ಬಿಲ್ ಬೇಕಾಗಿತ್ತು, ವೋಟಿಂಗ್ ಐಡಿ ಬೇಕಾಗಿತ್ತು, 2 ಕಂಪಲ್ಸರಿ ಬೇಕು. ನನ್ನ ಕಡೆ ಲೈಸೆನ್ಸು ಇರಲಿಲ್ಲ, ಏನಿರಲಿಲ್ಲ. ನನ್ನ ವೋಟಿಂಗ್ ಐಡಿ ಒಂದೇ ಇತ್ತು, ಕರೆಂಟ್ ಬಿಲ್ ಇರಲಿಲ್ಲ, ಆಗಂಗಿಲ್ಲ ಅಂತಂದು. ಮಗ ಅವ್ನು ಏನಂತ ಕೇಳ, ಅವ್ನು ಕರೆಂಟ್ ಇರಲಿಲ್ಲ ಅಂದ್ರೆ ಚುಮ್ನಾದಾಗ ಬದುಕೋರೇನು ಬ್ಯಾಂಕಿನ ಅಕೌಂಟ್ ತೆಗಿಸ್ಬಾರ್ದೇನೆ ಅಂತೇಳಿ ಹೋಗಿ ಕೇಳಂತಂದ್ರು. ಹೋಗಿ ಮತ್ತೆ ಕೇಳಿದೆ, ಆಮೇಲೆ ಕೊಟ್ಟರು. ಅಂದ್ರೆ ಚುಮ್ಮನೆ ಹಚ್ಚೋರಿಗೆ ಸೌಲಭ್ಯಗಳು ಬ್ಯಾಂಕ್ ಯಾರಿಗಿತ್ತು ಅಂತಂದ್ರೆ ಚುಮ್ಮನಿ ಇಲ್ಲ, ಕರೆಂಟ್ ಇದ್ದವ್ರಿಗಿತ್ತು ಅಂತ. ಬಟ್ ಅವ ಏನ್ ಮಾಡ್ತಾನಪ್ಪ ಅಂದ್ರೆ ರೈತರು ಪ್ರತಿಯೊಬ್ಬರಿಗೆ ಏನಪ್ಪಾ ಅಂದ್ರೆ ಬ್ಯಾಂಕಿನ ಸೌಲಭ್ಯಗಳನ್ನ ಕೊಡಬೇಕು ಅಂತ. ಅದು ಪ್ರತಿಯೊಬ್ಬರ ಮನೆಯೊಳಗೆ ವಿದ್ಯುತ್ ದೀಪಗಳು ಇರಬೇಕು ಅಂತ, ಶಾಖ ಯಂತ್ರಗಳು ಇರಬೇಕು, ಕಂಗೊಳಿಸ್ತಿರ್ಬೇಕು. ಅಂದ್ರೆ ಬೆಳಕು ಬೀಳುವಂತ ಯಂತ್ರಗಳು ಯಾವತ್ತಿಗೂ ಇರಬೇಕು ಅನ್ನುವಂತ ಕನಸು ಕಂಡವ ಲನೀನ್ ಅಂತ.
ಎರಡು ಇಂಪಾರ್ಟೆಂಟ್. ಒಂದು, ಎಲ್ಲರೂ ಶಿಕ್ಷಿತರಾಗಬೇಕು, ಎಲ್ಲರ ಮನೆಯೊಳಗೆ ದೀಪ ಇರಬೇಕು, ಮತ್ತು ಎಲ್ಲರ ಮನೆಯೊಳಗೆ ಶಾಖಯಂತ್ರಗಳು ಇರಬೇಕು ಅನ್ನೋ ಕನಸನ್ನು ಲೆನಿನ್ ಕಂಡಿದ್ದ ಅನ್ನೋದನ್ನು H.A.L. ಫಿಶರ್ ಅನ್ನುವಂಥವ್ರು ಹೇಳ್ತಾರೆ. ನಿರಂತರವಾಗಿ ಹೋರಾಟ ಮಾಡಿಕೊಂಡು ಕ್ರಾಂತಿಕಾರಿ ಮನೋಭಾವದಿಂದ ಬೆಳೆದಿರ್ತಕ್ಕಂಥ ಲೆನಿನ್, ಹೋರಾಟಗಳಿಂದ ಗುರುತಿಸಿಕೊಂಡಿರ್ತಕ್ಕಂಥ ಲೆನಿನ್ ರಷ್ಯಾ ಕ್ರಾಂತಿಯಲ್ಲಿ ತನ್ನ ಪ್ರಮುಖ ಪಾತ್ರ ವಹಿಸ್ಕೊಂಡು ರಷ್ಯಾ ಕ್ರಾಂತಿ ನಂತರ ಅಲೆಕ್ಸಾಂಡರ್ ಕರೆನ್ಸ್ಕಿ ಅಧಿಕಾರವನ್ನು ಕಿತ್ತಿ ಒಗೆದು ರಷ್ಯಾದ ಅಧ್ಯಕ್ಷ ಆಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾನೆ. ನಿರಂತರವಾಗಿ ದುಡಿದಿದ್ದರ ಪರಿಣಾಮವಾಗಿ ಅವನ ದೇಹ ಜರ್ಜರಿತ ಆಗ್ತೈತಿ. ದೇಹ ಜರ್ಜರಿತ ಆದಾಗ ಅವನ ಆರೋಗ್ಯ ಹದಗೆಡ್ತೈತಿ. 1923 ಅವಂಗ ಪಾರ್ಶ್ವವಾಯು ಲಕ್ವಾ ಏನಪ್ಪ ಅಂದ್ರೆ ಆಗ್ತೈತಿ. ಅದರಿಂದ ಸಂಪೂರ್ಣವಾಗಿ ಬಳಲ್ತಾನ. 1924 ಜನವರಿ 21 ಲಕ್ವಾದಿಂದ ಸುಧಾರಣೆ ಆಗ್ಲಾರ್ದ, ಆರೋಗ್ಯ ಸುಧಾರಿಸಾಗ್ಲಾರ್ದ ಲಕ್ವಾದಿಂದ ಲೆನಿನ್ ಏನಪ್ಪ ಅಂದ್ರೆ ಸಾಯ್ತಾನ. ಭಾಳ ಜನರು ನೋಡ್ರಿ ನೀವು, ಲಕ್ವಾ ಯಾರಿಗಾಗ್ತದೆ ಅಂತಂದ್ರೆ, ಒಂದು ಸಿಕ್ಕಾಪಟ್ಟಿ ಕಷ್ಟಪಟ್ಟವ್ರಿಗೆ, ಒಂದು ಒಟ್ಟೆ ಕಷ್ಟಪಡ್ಲಾರ್ದವ್ರಿಗೆ. ಮಧ್ಯಮ ವರ್ಗದವ್ರಿಗೆ ಭಾಳ ಮಂದಿಗೆ ಆಗೋದಿಲ್ಲ. ಸಿಕ್ಕಾಪಟ್ಟಿ ಕಷ್ಟಪಟ್ಟವ್ರಿಗೆ ಆಗ್ತೈತಿ, ಒಟ್ಟೆ ಕಷ್ಟಪಡ್ಲಾರ್ದವ್ರಿಗೆ ಲಕ್ವಾ ಹೆಚ್ಚಿಗೆ ಆಗ್ತೈತಿ. ಒಟ್ಟೆ ಕಷ್ಟಪಡ್ಲಾರ್ದವ್ರಿಗೆ ದೇಹ ದಣದಿರಂಗಿಲ್ಲ. ಅವ್ರು ಯಾವತ್ತೂ ಎಸಿದಾಗಿರ್ತಾರೆ, ಯಾವತ್ತೂ ಕೋಲ್ಡ್ ಐಟಮ್ಸ್ಗಳನ್ನ ತಿಂತಿರ್ತಾರೆ. ಅದರಿಂದ ಅತಿ ಹೆಚ್ಚು ತಂಪಾಗೋದ್ರಿಂದ, ರಕ್ತ ಹೆಪ್ಪುಗಟ್ಟೋದ್ರಿಂದ ಲಕ್ವಾ ಆಗ್ತೈತಿ. ಅತಿ ಹೆಚ್ಚು ದುಡಿಯುವಂಥವ್ರಿಗೆ ದುಡ್ದು ರಕ್ತ ಏನಪ್ಪ ಅಂತಂದ್ರೆ, ರಕ್ತ ತನ್ನ ಇದನ್ನು ಕಳ್ಕೊಂತೈತಿ, ನರಗಳ ದೌರ್ಬಲ್ಯಗಳಾಗ್ತೈತಿ, ರಕ್ತ ಸ್ಟಾಕ್ ಆಗ್ತದೆ. ಅದರಿಂದ ನರಗಳ ದೌರ್ಬಲ್ಯದಿಂದ ಲಕ್ವಾ ಆಗ್ತೈತಿ. ನಾವು ಹೇಳ್ತೀವಲ್ಲ, ಶೀತದಿಂದ ಬರುವ ಜಡ್ಡು ಎರಡೇ. ಶೀತದಿಂದ ಬರೋದು ಎರಡೇ, ಒಂದು ಲಕ್ವಾ, ಒಂದು ನೆಗಡಿ. ಅತಿ ಕೋಲ್ಡ್ದಿಂದ, ಕೋಲ್ಡ್, ಶೀತ ಅಂದರೆ ಕೋಲ್ಡ್ ಅಂತ ಅನ್ಕೊಂಡೆ. ಶೀತ ಅದರ ಅರ್ಥ ತಂಪಿನಿಂದ ಬರೋದು ಎರಡೇ, ಒಂದು ನೆಗಡಿ, ಇನ್ನೊಂದು ಲಕ್ವಾ. ಉಳಿದಿದ್ದೇನು ಜಡ್ ಬರ್ತಾವಲ್ಲ ನಿಮಗೆ, ಆ ಎಲ್ಲ ಜಡ್ಡುಗಳು ಹೀಟ್ನಿಂದ ಬರ್ತಾವೆ. 99%, 98% ಜಡ್ಡುಗಳು ಹೀಟ್ನಿಂದ ಬರ್ತಾವೆ. ಎರಡೇ ಜಡ್ಡುಗಳು ಕೋಲ್ಡ್ನಿಂದ ಬರ್ತಾವೆ. ಹಂಗಂದ್ರೆ ಹೀಟ್ ಕಂಟ್ರೋಲ್ ಆಗಿರ್ಬೇಕು. ಹೀಟ್ ಕಂಟ್ರೋಲ್ ಆಗಿದ್ರೆ ಉಳಿದಿದ್ದ ದೇಹ ಕಂಟ್ರೋಲ್ ಆಗಿರ್ತೈತಿ. ಲೆನಿನ್ ಲಕ್ವಾ ಪೀಡಿತನಾಗಿ, ಪಾರ್ಶ್ವವಾಯು ಪೀಡಿತನಾಗಿ 1924 ಜನವರಿ 21 ಲೆನಿನ್ ಮರಣವಂತನ. ಲೆನಿನ್ನನ್ನು ಇತಿಹಾಸದೊಳಗೆ ವಿಭಿನ್ನ ರೀತಿ ಒಳಗೆ ಗುರುತಿಸ್ಕೊಳ್ತೀವಿ. ಅವೊಬ್ಬ ರಾಜಕೀಯ ಮುತ್ಸದಿ ಅಂತ ಕರಿತೀವಿ, ಸಂಘಟನಾಗಾರ ಅಂತ ಕರಿತೀವಿ, ದುಡಿಯುವ ವರ್ಗದ, ಕಾರ್ಮಿಕ ವರ್ಗದವರ ಆರಾಧ್ಯ ದೈವ ಅಂತ ಕರಿತೀವಿ. ಕಾರ್ಲ್ ಮಾರ್ಕ್ಸನ ಸಮಾಜವಾದಿ ತತ್ವಗಳನ್ನು ಬಿತ್ತರಿಸಿರ್ತಕ್ಕಂಥವು ಅಂತೀವಿ, ಕಮ್ಯುನಿಸ್ಟ್ ತತ್ವಗಳನ್ನು ಬಿತ್ತರಿಸ್ತಕ್ಕಂಥವು ಅಂತೀವಿ, ಬಂಡವಾಳಶಾಹಿಗಳನ್ನು ಏನಪ್ಪ ಅಂದ್ರೆ ಬಂಡವಾಳ ಹೂಡಿಕೆ ಮಾಡೋದ್ರ ಸಲುವಾಗಿ ಉತ್ತೇಜನ ಕೊಟ್ಟವ ಅಂತ ಕರಿತೀವಿ, ಬ್ಯಾಂಕ್ಗಳನ್ನು, ಶಾಲೆಗಳನ್ನು, ಚರ್ಚ್ಗಳನ್ನು ರಾಷ್ಟ್ರೀಕರಣ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ಲೆನಿನ್ ಏನಪ್ಪ ಅಂದ್ರೆ ಕರಿತೀವಿ. ಲೆನಿನ್ ಏನಪ್ಪ ಅಂತಂದ್ರೆ, ಅವ ಅತಿ ಹೆಚ್ಚು ರಷ್ಯಾದ ಅಭಿವೃದ್ಧಿಗೆ ದುಡಿದಿದ್ದರಿಂದ ಅವನು ಗೌರವಾರ್ಥವಾಗಿ ಪೆಟ್ರೋಗಾರ್ಡ್ ನಗರ ಅಂತ ಏನಿರ್ತೈತಲ್ಲ, ಆ ಪೆಟ್ರೋಗಾರ್ಡ್ ನಗರಕ್ಕೆ ಲೆನಿನ್ ಗಾರ್ಡ್ ನಗರ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನ ಸ್ಮರಣಾರ್ಥವಾಗಿ ಅದನ್ನ ಹೆಸರನ್ನ ಇಡ್ತಾರೆ. ಈ ಲೆನಿನ್ನ ನಂತರ ಲೆನಿನ್ ಏನು 1924 ಏನು ಸಾಯ್ತಾನಲ್ಲ, ಸತ್ ಮೇಲೆ ರಷ್ಯಾದ ಅಧಿಕಾರಕ್ಕಾಗಿ ಕಚ್ಚಾಟಗಳ ಪ್ರಾರಂಭ ಟ್ರಾಟಸ್ಕಿ ಮತ್ತು ಸ್ಟಾಲಿನ್ ಅಂತ ಇಬ್ಬರು ಇರ್ತಾರೆ. ಇಬ್ಬರ ಮಧ್ಯೆ ಕಿತ್ತಾಟಗಳು, ಹೋರಾಟಗಳ ಪ್ರಾರಂಭ ಆಗ್ತವೆ. ಆ ಹೋರಾಟದೊಳಗೆ ಯಶಸ್ವಿಯಾಗಿ ಸ್ಟಾಲಿನ್ ರಷ್ಯಾದ ಆಡಳಿತವನ್ನು ತನ್ನ ಕೈ ಒಳಗೆ ಇಟ್ಕೊಳ್ತಾನೆ. ನಂತರ ಅವಧಿಯೊಳಗೆ ನಾಳೆ ಸ್ಟಾಲಿನ್ನ ಜೀವನ ಮತ್ತು ಸಾಧನೆಯನ್ನು ನೆಕ್ಸ್ಟ್ ಅವಧಿಯೊಳಗೆ ನೋಡೋಮಂತ.